ನಮಸ್ಕಾರ ಸ್ನೇಹಿತರೆ ನಾವು ವೀಕ್ಲಿ ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದ್ವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನವೆಂಬರ್ ತಿಂಗಳ ಒಂದು ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಒಂದು ಲಾಸ್ಟ್ 2 ವೀಕ್ಸ್ ಮಾಡೋಣ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಇದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅನ್ಬೋದು ಎಕ್ಸಾಮ್ಸ್ ಗಳಿಗೆ ಇದು. ಕ್ಲೈಮೇಟ್ ಚೇಂಜಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಆಗಿರ್ಬೋದು. ಇಂಡಿಯಾ ಫಸ್ಟ್ ಟೈಮ್ ಒಂದು ಟ್ರಯಲ್ ಹೈಪರ್ಸಾನಿಕ್ ಮಿಸೈಲ್ ನ ಲಾಂಚ್ ಮಾಡಿದೆ. ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಆಗಿರ್ಬೋದು. G20 ಸಮ್ಮಿಟ್ ಇವಾಗ ಎಲ್ಲಿ ನಡೀತು, ಎಷ್ಟನೇ ಸಮ್ಮಿಟ್, ಆಪರೇಷನ್ ಡ್ರೋನಾಗಿರಿ ಅಂದ್ರೆ ಏನು, ಓಕೆ, ಅಂತರಿಕ್ಷ ಅಭ್ಯಾಸ ಅಂದ್ರೆ ಏನು, ಇವೆಲ್ಲ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಲಾಸ್ಟ್ ಇಯರ್ ಏನ್ ಮಾಡ್ಕೊಂಡ್ ಬರ್ದಿದೀವಿ, ಸಪರೇಟ್ ಪ್ಲೇ ಲಿಸ್ಟ್ ಸಿಗುತ್ತೆ. ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಸಿಗುತ್ತೆ. ಓಕೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಗೆ ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ. ಅಂಡ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ. ಕರೆಂಟ್ ಅಫೇರ್ ರಿಲೇಟೆಡ್ ಮ್ಯಾರಥಾನ್ ವಿಡಿಯೋಸ್ ಗಳಿವೆ. ಆ ಎಲ್ಲ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ. ಎಕ್ಸಾಮ್ಸ್ ಹತ್ರ ಇದೆ, ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನ್. ನಾನು ಇಲ್ಲಿ ಪ್ರಶ್ನೋತ್ತರಗಳ ಮುಖಾಂತರ ತಗೋತೀನಿ. ವೆರಿ ಇಂಪಾರ್ಟೆಂಟ್. ಕನ್ನಡ, ಇಂಗ್ಲಿಷ್ ಎರಡರಲ್ಲೂ ಕೂಡ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಓಕೆ, ಡೀಟೇಲ್ ಆಗಿ ನೋಡೋಣ ಬನ್ನಿ. ಸಾರಿ ಅಂತರಿಕ್ಷ ಅಭ್ಯಾಸ 2024ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂತರಿಕ್ಷ ಅಭ್ಯಾಸ ನೋಡಿ, ಹೆಸರು ಹೇಳ್ಬಿಡುತ್ತೆ. ನೀವು ಇದ್ರ ಬಗ್ಗೆ ಸ್ವಲ್ಪ ಮೇನ್ ಇಂಪಾರ್ಟೆಂಟ್, ಇದು ಯಾರು ಲಾಂಚ್ ಮಾಡಿದ್ರು ಇಂಥದ್ದು ಗೊತ್ತಿರಬೇಕಷ್ಟೇ. ಇದು ಯಾವ ಪರ್ಪಸ್ಗೆ ಅಂತ. ಅಂತರಿಕ್ಷ ಅಂತಂದ್ರೇನು, ನಾವು ಸ್ಪೇಸ್ ಅಲ್ಲಿ ಒಂದು ಡಿಫೆನ್ಸ್ ಎಕ್ಸರ್ಸೈಸ್ ಮಾಡಿರತಕ್ಕಂಥದ್ದು ಅಂತ. ಸ್ಪೇಸ್ ಅಲ್ಲಿ ಇದು ಮೊದಲೇ ರೀತಿಯ ವ್ಯಾಯಾಮ ನಡೆಸುತ್ತಿದೆ ಮತ್ತು ಬಾಹ್ಯಾಕಾಶದಲ್ಲಿ ಸುರಕ್ಷಿತ ರಾಷ್ಟ್ರೀಯ ಕಾರ್ಯತಂತ್ರ ಉದ್ದೇಶಗಳಿಗೆ ಸಹಾಯ ಮಾಡುವ ನಿರೀಕ್ಷೆ ಇದೆ. ಹೌದು ಸರ್. ಸ್ಪೇಸ್ ಅಲ್ಲಿ ಏನಾದ್ರು ಎಮರ್ಜೆನ್ಸೀಸ್ ಆದ್ರೆ, ಯುದ್ಧಗಳು ನಡೆದಾಗ ನಮ್ಮ ಒಂದು ಸ್ಪೇಸ್ ಟೆಕ್ನಾಲಜಿಗಳು, ಓಕೆ, ನಿಮ್ಗೆ ಈಗ ಮಿಸೈಲ್ಸ್ ಗಳಿರುತ್ತೆ ನೋಡಿ, ಮಿಸೈಲ್ಸ್, ಆ ಮಿಸೈಲ್ಗೆ ಗೈಡ್ ಕೊಡಬೇಕು. ಓಕೆ, ಮತ್ತೆ ಬೇರೆ ಬೇರೆ ಯಾವ್ದ ರೀತಿಯಾದ ಒಂದು ನೇವಿಗೇಷನ್ ಕೊಡಬೇಕು. ಅವೆಲ್ಲ ಕರೆಕ್ಟ್ ಆಗಿ ಇದು ವರ್ಕ್ ಆಗ್ತಾ ಇದೆಯಾ, ಕರೆಕ್ಟ್ ಇದೆಯಾ ಅನ್ನೋದು ಒಂದು ಟೆಸ್ಟ್ ಇದು. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್ ಅಲ್ವಾ? ಕರೆಕ್ಟ್ ತಾನೇ ಇದು. ಇದು ಡಿಫೆನ್ಸ್ ಸ್ಟೇಟ್ ಏಜೆನ್ಸೀಸ್ ಆಫ್ ಹೆಡ್ ಕ್ವಾರ್ಟರ್ಸ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ನಡೆಸುತ್ತದೆ. ಆಲ್ಸೋ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅಂತಕ್ಕಂಥದ್ದು ಏನಿದೆ ಅದು ಇದನ್ನ ನಡೆಸ್ತಾ ಇರೋದು. ಎರಡು ಆಪ್ಷನ್ಸ್ ಕೂಡ ಇದು ಕರೆಕ್ಟ್. ಸೊ ಇದ್ರ ಉದ್ದೇಶ ಇಷ್ಟೇ. ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದು, ಇಂಗ್ಲಿಷ್ ಅಲ್ಲಿ ನೋಡಿ. ಉದ್ದೇಶ ಇಷ್ಟೇ: ಬಾಹ್ಯಾಕಾಶದಲ್ಲಿ ರಾಷ್ಟ್ರೀಯ ಕಾರ್ಯತಂತ್ರ ಉದ್ದೇಶಗಳನ್ನು ಸುರಕ್ಷಿತಗೊಳಿಸಲು ಬಾಹ್ಯಾಕಾಶ ಆಧಾರಿತ ಸ್ವತ್ತುಗಳು ಮತ್ತು ಸೇವೆಗಳಿಂದ ಬೆದರಿಕೆಗಳನ್ನು ಅನುಕರಿಸುವುದು ಮತ್ತು ವಿಶ್ಲೇಷಿಸುವುದು. ಅಂದ್ರೆ ಈಗ ಬೇರೆ ಕಂಟ್ರೀಸ್ ಗಳು ಏನಾದ್ರು ಅಟ್ಯಾಕ್ ಮಾಡಿದಾಗ, ಓಕೆ, ನಮ್ಮ ಒಂದು ಸ್ಯಾಟಲೈಟ್ ಅಟೆಂಡ್ ಮಾಡಿದಾಗ ಅದನ್ನ ಹೆಂಗ್ ಆಂಟಿ ಸ್ಯಾಟಲೈಟ್ ಸಿಸ್ಟಮ್, ಸ್ಯಾಟಲೈಟ್ ಸಿಸ್ಟಮ್ಸ್ ಗಳನ್ನ ನಾವೆಲ್ಲ ಟೆಸ್ಟ್ ಮಾಡಿದ್ವಿ ಆಲ್ರೆಡಿ. 3-4 ಇಯರ್ಸ್ ಬ್ಯಾಕ್ ಟೆಸ್ಟ್ ಮಾಡಿಬಿಟ್ಟಿದೀವಿ. ಸೊ ಇದೆಲ್ಲ ಹೆಂಗ್ ಕಾರ್ಯನಿರ್ವಹಿಸ್ತಾ ಇದೆ, ಓಕೆ, ಹೆಂಗ್ ಹೊಡೆದೋಳ್ಸೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡಿದವು, ಮತ್ತೆ ಬೇರೆ ಬೇರೆ ಒಂದು ಯುದ್ಧದ ಸಮಯದಲ್ಲಿ ನಮ್ಮ ಸ್ಪೇಸ್ ಇಂದ ನಮಗ್ ಬೇಕಾಗಿರ್ತಕ್ಕಂಥ ಇನ್ಪುಟ್ಗಳು ಸರಿಯಾಗಿ ಸಿಗ್ತಾ ಇದೆಯಾ. ಸೊ ಇದನ್ನು ಇದ್ರ ಬಗ್ಗೆ ನೋಡುತ್ತೆ. ಹಾಗಾಗಿ ಇದರಲ್ಲಿ ಇಸ್ರೋನು ಇರುತ್ತೆ. ಜೊತೆಗೆ ಆ ಇಸ್ರೋ ಇಂದ ಏನು ನಮ್ಗೆ ಸಿಗ್ನಲ್ ಬರುತ್ತೆ, ನಾವು ಮಿಸೈಲ್ಸ್ ಕೆಲಸ ಮಾಡ್ತಾ ಇದೆಯಾ, DRDO ಎರಡೂ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ ಅಂಡ್ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಕೂಡ ಇದರಲ್ಲಿ, DRDO ಅವರು ಕೂಡ ಇದರಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಆಪರೇಷನ್ ದ್ರೋಣಗಿರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ, ದಯವಿಟ್ಟು ಎಲ್ಲ ಕೂಡ ನೋಡ್ಕೋಬೇಕಾಗುತ್ತೆ. ಇದು ಭಾರತೀಯ ನೌಕಾಪಡೆಯ ಅಸಾಧಾರಣ ಸಾಮರ್ಥ್ಯಗಳು ಮತ್ತು ಕಾರ್ಯಾಚರಣೆಯ ಶಕ್ತಿಯನ್ನು ಪ್ರದರ್ಶಿಸುವ ಗುರಿಯನ್ನು ಹೊಂದಿದೆ. ಇದು ಒಡಿಶಾದ ಪ್ರಾಚೀನ ಬ್ಲೂ ಫ್ಲಾಗ್ ಬೀಚ್ ನಲ್ಲಿ ನಡೆಯಿತು. ಎಲ್ಲಿ ನಡೀತು ಸರ್ ಇದು ಆಪರೇಷನ್ ದ್ರೋಣಗಿರಿ? ದಿಸ್ ಇಸ್ ರಾಂಗ್ ಆನ್ಸರ್. ಓನ್ಲಿ ಒನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಏನಿದು ಆಪರೇಷನ್ ದ್ರೋಣಗಿರಿ? ಏನಿದು ಹೇಳ್ತೀರಾ? ಸಾರಿ, ಇದು ಕೂಡ ರಾಂಗ್. ಸಾರಿ, ಆಪ್ಷನ್ 1 ಮತ್ತು 2 ರಾಂಗ್. ಆಪರೇಷನ್ ದ್ರೋಣಗಿರಿ ಅಂದ್ರೇನು? ಇಲ್ಲೇ ನೀವು ಒಂಚೂರು ಕಾಣಿಸ್ತಿದ್ರೆ ಹೇಳ್ಬೋದು ವಾಟ್ ಇಸ್ ದಿಸ್ ಅಂತ. ಆಪರೇಷನ್ ದ್ರೋಣಗಿರಿ ಅಂತಕ್ಕಂಥದ್ದು ಏನಿದೆ, ಇದೊಂದು ಜಿಯೋಸ್ಪೇಷಿಯಲ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ರಾಷ್ಟ್ರೀಯ ಜಿಯೋಸ್ಪೇಷಿಯಲ್ ಅಥವಾ ಭೌಗೋಳಿಕ ದತ್ತಾಂಶ ಡೇಟಾ ಮತ್ತು ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನ ಏನ್ ಮಾಡ್ತಾ ಇದೀವಿ, ನಮ್ಮ ಕ್ವಾಲಿಟಿ ಆಫ್ ದ ಲೈಫ್ ನ, ಸಿಟಿಸನ್ಸ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಕ್ವಾಲಿಟಿ ಆಫ್ ಲೈಫ್ ಆಫ್ ಸಿಟಿಸನ್ಸ್ ಅಂಡ್ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಓಕೆ, ಬಿಸ್ನೆಸ್ ಮಾಡಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ, ಆಪರೇಷನ್ ದ್ರೋಣಗಿರಿ ಅಂತಕ್ಕಂಥದ್ದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಿದೆ. ಇದು ನ್ಯಾಷನಲ್ ಜಿಯೋಸ್ಪೇಷಿಯಲ್ ಪಾಲಿಸಿ ಅಡಿಯಲ್ಲಿ ಬರುತ್ತೆ. ಓಕೆ, ರಾಷ್ಟ್ರೀಯ ಜಿಯೋಸ್ಪೇಷಿಯಲ್ ಪಾಲಿಸಿ ಅಂದ್ರೆ ಭೌಗೋಳಿಕ ನೀತಿಯ ಅಡಿಯಲ್ಲಿ ಬರುತ್ತೆ. ಇಲ್ಲಿ ಏನು ಅಂದ್ರೆ ಇಷ್ಟೇ ಸರ್, ಈಗ ನಮ್ಮ ಜಿಯೋ ಅಂದ್ರೇನು ಭೌಗೋಳಿಕ, ಸ್ಪೇಸ್ ಅಂದ್ರೇನು ಸ್ಪೇಸ್ ಅಲ್ವಾ, ಜಿಯೋಸ್ಪೇಷಿಯಲ್ ಅಂತ ಕರಿತೀವಿ.
ಸೊ ಇಲ್ಲಿ ಈಗ ಇದನ್ನ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಓಕೆ ನೀವು ಎ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ, ಏನಾದ್ರು ಯೂಸ್ ಮಾಡ್ಕೊಳ್ಳಿ. ನಮ್ಮ ಈಗ ಫಾರ್ ಎಕ್ಸಾಂಪಲ್ ಅರ್ಬನ್ ನಗರಗಳ ಒಂದು ಅಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್ ಆಗಿರ್ಬೋದು, ಅರ್ಬನ್ ಅಥವಾ ನಗರ. ಓಕೆ ಹಾಗೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಆಗಿರ್ಬೋದು. ಓಕೆ ಸೊ ಇವನ್ನೆಲ್ಲ ನಾವು ಟ್ರ್ಯಾಕ್ ಮಾಡಬಹುದು, ಇವನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡಕ್ಕೆ, ಟ್ರ್ಯಾಕ್ ಮಾಡಕ್ಕೆ, ಇಂಪ್ರೂವ್ ಮಾಡಕ್ಕೆ ಈ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೋಬಹುದು. ನ್ಯಾಷನಲ್ ಜಿಯೋಸ್ಪೇಷಿಯಲ್ ಪಾಲಿಸಿ ಅಡಿಯಲ್ಲಿ ದಿಸ್ ಇಸ್ ದ ಪೈಲಟ್ ಪ್ರಾಜೆಕ್ಟ್, ಮೊದಲ ಪ್ರಾಜೆಕ್ಟ್ ಆಗಿ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಓಕೆ ಯಾರು ಲಾಂಚ್ ಮಾಡ್ತಾ ಇರೋದು? ಆಪರೇಷನ್ ನೋಡಿ. ಇದೇನಂದ್ರೆ ಈಗ ಫಸ್ಟ್ ಫಾರ್ ಎಕ್ಸಾಂಪಲ್ ಈಗ ಭಾರತದಲ್ಲಿ ಫಸ್ಟ್ ಫೇಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, UP, ಉತ್ತರ ಪ್ರದೇಶ, ಹರಿಯಾಣ, ಅಸ್ಸಾಂ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಇದನ್ನ ನಾವು ಲಾಂಚ್ ಮಾಡ್ತೇವೆ ಫಸ್ಟ್ ಫೇಸ್ ಅಲ್ಲಿ. ಓಕೆ ಈ ಒಂದು ರಾಜ್ಯಗಳಲ್ಲಿ ಏನು ಎನ್ವೈರನ್ಮೆಂಟ್ ರಿಲೇಟೆಡ್ ಇದೆ, ಅರ್ಬನ್ ಡೆವಲಪ್ಮೆಂಟ್ ಏನಾಗಬೇಕು ಅಂದ್ರೆ ಕೈಗಾರಿಕೆಗಳನ್ನು ಮಾಡಬಹುದು ಇದರಲ್ಲಿ ನಾವು ಇಟ್ಕೊಂಡು. ಓಕೆ ಎಲ್ಲಾ ರೀತಿಯಾದ ಡೆವಲಪ್ಮೆಂಟ್ಸ್ ಗಳಿಗೆ, ಎಲ್ಲಾ ರೀತಿಯಾದ ಎನ್ವೈರನ್ಮೆಂಟಲ್ ಗೆ ಸಂಬಂಧಪಟ್ಟಂತೆ ನಾವು ಈ ಟೆಕ್ನಾಲಜಿನ ಡೈರೆಕ್ಟ್ ಆಗಿ ಸಿಗಂಗ್ ಮಾಡೋದು. ಡೇಟಾಗಳನ್ನ ಸಂಗ್ರಹಿಸಿ ನಾವು ಟೆಕ್ನಾಲಜಿಗಳಲ್ಲಿ ನೋಡಿ, ಇಲ್ಲಿ ತಂತ್ರಜ್ಞಾನ ಸಂಯೋಜಿಸುವ ಮೂಲಕ ಕೈಗಾರಿಕೆಗಳಂತೆ ಸಹಯೋಗ ಮತ್ತು ನಾವೀನ್ಯತೆ ಹೆಚ್ಚಿಸುವ ಗುರಿಯನ್ನು ಈ ಉಪಕ್ರಮ ಹೊಂದಿದೆ. ಗೊತ್ತಾಗ್ತಿದೆಯಲ್ಲ ಏನು ಅಂತ ಆಪರೇಷನ್ ತಗೊಂಡಿದ್ವಿ. ಹಾಗಾಗಿ ಇಲ್ಲಿ ಏನಾಗಿದೆ, ಇದು ಆಪ್ಷನ್ 1 ಮತ್ತೆ 2 ಎರಡು ಕೂಡ ರಾಂಗ್ ಇದೆ. ಫೈನ್, ನೆಕ್ಸ್ಟ್ ಬರ್ತೇನೆ. ಮೌಂಟ್ ಲೆವೋಟೋಬಿ ಲಕಿಲಾಕಿ ಜ್ವಾಲಾಮುಖಿ. ನೋಡಿ ಜ್ವಾಲಾಮುಖಿ ಬಗ್ಗೆ ಇತ್ತೀಚೆಗೆ ಕೇಳ್ತಾ ಇಲ್ಲ, ಹಂಗಂದ್ಬಿಟ್ಟು ನಾವು ಮಿಸ್ ಮಾಡೋಕ್ಕಾಗಲ್ಲ, ಒಂದ್ಸಲ ಕೇಳ್ಬಿಡ್ತಾನೆ. ಇದು ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಜ್ವಾಲಾಮುಖಿ ಅತ್ಯಂತ ಹೆಚ್ಚಾಗಿ ನಾವು ನಮ್ಮ ಈ ಒಂದು ಏಷ್ಯಾದಲ್ಲಿ ನೋಡಿದ್ರೆ ಇಂಡೋನೇಷ್ಯಾದಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಮೌಂಟ್ ಲೆಕೋಟೋಬಿ ಮತ್ತೆ ಲಕಿಲಾಕಿ ಅಂತಕ್ಕಂಥದ್ದು ಟ್ವಿನ್ ಜ್ವಾಲಾಮುಖಿ, ಅವಳಿ ಜ್ವಾಲಾಮುಖಿಗಳು ನಾವು ಇಲ್ಲಿ ನೋಡ್ತೀವಿ. ಎಲ್ಲಿ ಬರುತ್ತೆ, ಯಾವ ಐಲ್ಯಾಂಡ್ ಅಲ್ಲಿ ಬರುತ್ತೆ ಇದು? ಇಂಡೋನೇಷ್ಯಾದಲ್ಲಿ ಸ್ಮಾಲ್ ಐಲ್ಯಾಂಡ್ಸ್ ಇದೆ. ಫ್ಲೋರ್ಸ್ ಐಲ್ಯಾಂಡ್ ಅಂತ ಏನಿದೆ, ಫ್ಲೋರ್ಸ್ ಐಲ್ಯಾಂಡ್ ಅಂತ ಇಂಡೋನೇಷ್ಯಾದ ಈಸ್ಟ್ ನೌಸಾ ಟೆಂಗರಾಕ ಪ್ರಾವಿಯನ್ಸ್ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಇದು ನಮ್ಗೆ ಈಗ ಆಕ್ಟಿವ್ ವಾಲ್ಕೆನೋ ಸಿಕ್ಕಿರೋದು. ಅಂಡ್ ಇದು ಟ್ವಿನ್ ವಾಲ್ಕೆನೋ ನಾನು ಹೇಳಿದೆ. ಲೆವೋಟೋಬಿ ಲಕಿ ಅಂತಕ್ಕಂಥದ್ದು ಮ್ಯಾನ್ ಹೆಸರು, ಲೆವೋಟೋಬಿ ಪೆರುಮಾಂಪು ಅಂತಕ್ಕಂಥ ವುಮನ್ ಹೆಸರು. ಇದು ಎರಡು ಇದೆ, ಎರಡು ಕೂಡ ಆಕ್ಟಿವ್ ವಾಲ್ಕೆನೋ. ಈಗ ಒಂದು 6-7 ಸಲ ಈಗ ಈ ವಾಲ್ಕೆನೋ ಚಿಮ್ಮಿದೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ, ಕೇಳಬಹುದು ಎಕ್ಸಾಮ್ ಅಲ್ಲಿ. ನೋಡಿ ಫ್ಲೋರ್ಸ್ ಐಲ್ಯಾಂಡ್ ಏನಿದೆ, ಈ ಐಲ್ಯಾಂಡ್ ಅಲ್ಲಿ ಬರ್ತಕ್ಕಂಥದ್ದು. ಅಂಡ್ ಇದು ನಮ್ಮ ರಿಂಗ್ ಆಫ್ ಫೈರ್, ಸ್ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಡಿಯಲ್ಲಿ ಬರುತ್ತೆ. ಓಕೆ ಸ್ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಏನ್ ಕರಿತೀವಿ, ಈ ಒಂದು ಪೆಸಿಫಿಕ್ ಓಷನ್ ನ ಒಂದು ಸುತ್ತ ಇಲ್ಲಿ ನಮಗೆ ಬರುತ್ತಿದ್ದು ಇಸ್ ಅ ಪಾರ್ಟ್ ಆಫ್ ದಿಸ್. ನೋಡಿ ಇದನ್ನ ಎಕ್ಸಾಮ್ ಅಲ್ಲಿ ನಾವು ಈಗ GK ಮಾಡಿದೀವಿ, ಚೆಕ್ ಮಾಡ್ಕೊಳ್ಳಿ. ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್ ಯಾವ ಯಾವ ಫಿಲಿಪೈನ್ಸ್ ಬರುತ್ತೆ, ಆಮೇಲೆ ನಿಮ್ಗೆ ಏನು ಬರುತ್ತೆ, ತೈವಾನ್ ಬರುತ್ತೆ, ಇಂಡೋನೇಷ್ಯಾ ಬರುತ್ತೆ, ಯಾವ ರಾಷ್ಟ್ರಗಳು ಬರುತ್ತೆ, ಅದೆಲ್ಲ ಗೊತ್ತಿರ್ಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಹೈಪರ್ಸಾನಿಕ್ ಕ್ಷಿಪಣಿಗಳಿಗೆ ವೆರಿ ಇಂಪಾರ್ಟೆಂಟ್ ಸರ್, ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಂಡಿಯಾ ಫಸ್ಟ್ ಟೈಮ್ ಹೈಪರ್ಸಾನಿಕ್ ಘೋಷಣೆ ಮಾಡಿದೆ. ಇಂಡಿಯಾನ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ಮಾಡಿದೆ ಸರ್. ಓಕೆ ಇದ್ರ ಬಗ್ಗೆ ಡೀಟೇಲ್ ನೋಡೋಣ. ಹೈಪರ್ಸಾನಿಕ್ ಕ್ಷಿಪಣಿಗಳು ಕನಿಷ್ಠ ಮ್ಯಾಕ್ 5 ವೇಗದಲ್ಲಿ ಹಾರುತ್ತದೆ. ಹೌದು ಕರೆಕ್ಟ್ ಅಲ್ವಾ? ಮಿನಿಮಮ್ ಮ್ಯಾಕ್ 5, ಮೋರ್ ದನ್ ಮ್ಯಾಕ್ 5 ಅಂದ್ರೆ ಇದು ಸ್ಪೀಡ್ ನ ಅಳಿಯತಕ್ಕಂಥದ್ದು. ಹೇಳ್ತೀನಿ, ಸಾನಿಕ್, ಸೂಪರ್ ಸಾನಿಕ್, ಸಬ್ಸಾನಿಕ್, ಓಕೆ ಹೈಪರ್ಸಾನಿಕ್, ಈ ತರ ನಾವು ಡಿವೈಡ್ ಮಾಡ್ತೀವಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಏನಿದೆ ನೋಡೋಣ ಸ್ನೇಹಿತರೆ. ಹೈಪರ್ಸಾನಿಕ್ ಕ್ಷಿಪಣಿಗಳು ಬಲ್ಲಾಸ್ಟಿಕ್ ಪಥವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತದೆ. ಅಂದ್ರೆ ಬಲ್ಲಾಸ್ಟಿಕ್ ಗೈಡೆಡ್ ಅಂತ ಕರಿತೀವಿ. ಬಲ್ಲಾಸ್ಟಿಕ್ ಗೈಡೆಡ್ ನೋಡಿ, ಬಲ್ಲಾಸ್ಟಿಕ್ ಮಿಸೈಲ್ ಇದೆಯಲ್ಲ, ಬಲ್ಲಾಸ್ಟಿಕ್ ಮಿಸೈಲ್ಸ್ಗಳು ಅದೇನು ಅಂದ್ರೆ, ಈಗ ಲಾಂಚ್ ಮಾಡ್ತೀವಲ್ಲ, ಮಿಸೈಲ್ ಲಾಂಚ್ ಆಗುತ್ತಲ್ಲ ನಮ್ಮ ಒಂದು ಇದರಿಂದ, ಲಾಂಚ್ ಆದಾಗ ಅದಕ್ಕೆ ಇಂಟರ್ ಗೈಡೆಡ್ ಮಿಸೈಲ್ ಅಂತ ಕರಿತೀವಿ. ಗೈಡೆಡ್ ಅಂದ್ರೆ ನಾವು ಅದನ್ನ ಗೈಡ್ ಮಾಡಿ ಅದನ್ನ ಇಲ್ಲಿದೆ ಟಾರ್ಗೆಟ್ ಅಂತ ಹೇಳಿ ಮಾಡ್ತೀವಿ. ಆದ್ರೆ ಈ ಹೈಪರ್ಸಾನಿಕ್ ಕ್ಷಿಪಣಿಗಳು ಬಲ್ಲಾಸ್ಟಿಕ್ ಪಥ ಕಟ್ಟುನಿಟ್ಟಾಗಿ ಅನುಸರಿಸುತ್ತವೆ ಅಂತೇನಿದೆ, ಇದು ರಾಂಗು. ಇಲ್ಲ, ನಮ್ದೇನು ಅಂತಂದ್ರೆ ಯಾವಾಗ ಬೇಕು ಈ ಹೈಪರ್ಸಾನಿಕ್ ಮಿಸೈಲ್ ಇದೆಯಲ್ಲ, ಈ ಬಲ್ಲಾಸ್ಟಿಕ್ ಮಿಸೈಲ್ಗೂ ಹೈಪರ್ಸಾನಿಕ್ ಏನ್ ಡಿಫ್ರೆನ್ಸ್ ಅಂದ್ರೆ, ಎನಿ ಟೈಮ್ ಈಗ ಇದು ಬಲಾಸ್ಟಿಕ್ ಮಿಸೈಲ್ ಲಾಂಚ್ ಮಾಡ್ತೀರಾ, ಟಾರ್ಗೆಟ್ ಫಿಕ್ಸ್ ಮಾಡ್ತೀರಾ, ಲಾಂಚ್ ಮಾಡ್ತೀರಾ ಅಲ್ವಾ, ಆ ಟಾರ್ಗೆಟ್ ಹೋಗಿ ಅದೆಲ್ಲೇ ಇರ್ಲಿ ಹೋಗಿ ಅದು ಇದ್ ಮಾಡುತ್ತೆ. ಆದ್ರೆ ಹೈಪರ್ಸಾನಿಕ್ ಹಂಗಲ್ಲ, ಅದನ್ನ ನೀವು ಆಮೇಲೆ ಚೇಂಜ್ ಮಾಡ್ಬೋದು, ಅದು ಬೇರೆ ಕಡೆ ಇದೆ ಚೇಂಜ್ ಮಾಡ್ಬೋದು. ಓಕೆ ಆಗ ಆ ಪಥವನ್ನು ಅನುಸರಿಸಲ್ಲ. ಇದು ನಿರ್ದಿಷ್ಟ ಪ್ರದೇಶವನ್ನು ಗುರಿಯಾಗಿಸಲು ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಹಾರಾಟದ ಸಮಯ ನಡೆಸಲು ಸಾಧ್ಯವಿಲ್ಲ. ಇದನ್ನ ಮಾಡ್ಬೋದು. ಈಗ ತರ ನಿಮ್ಗೆ ಅದನ್ನ ಹೇಳಿದ್ದು, ನಿರ್ದಿಷ್ಟ ಪದವನ್ನು ಗುರಿಪಡಿಸಲು ಒಂದ್ಸಲ ಲಾಂಚ್ ಆದ್ಮೇಲೆ ಕ್ಷಿಪಣಿ, ಆಮೇಲೆ ನೀವು ಅದು ಎಲ್ಲಿದೆ ಅಂತ ಹೇಳಿ ನೀವು ಗುರಿಪಡಿಸಬಹುದು. ಹಾಗಾಗಿ ದಿಸ್ ಇಸ್ ರಾಂಗ್, ಸಾಧ್ಯವಿಲ್ಲ ಅಂತಿದೆ ಇಲ್ಲಿ. ನನ್ನ ಈಗ 2ನೇ ಆಪ್ಷನ್ ಹೇಳ್ಬೇಕಾದ್ರೆ ಅದನ್ನೇ ಹೇಳಿದ್ದೆ ನಿಮ್ಗೆ. ಸೊ ಕೇವಲ ಒಂದು ಮಾತ್ರ ರೈಟ್ ಆನ್ಸರ್ ಇದೆ. ಫೈನ್ ಸರ್. ಹೈಪರ್ಸಾನಿಕ್ ಕ್ಷಿಪಣಿ ಏನಿದೆ, ಇದನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಇಂದ, ಒಡಿಸ್ಸಾ ಅದ ಆಫ್ ಕೋಸ್ಟ್ ಅಂತ ಏನ್ ಕರಿತೀವಿ, ಆ ಒಂದು ಐಲ್ಯಾಂಡ್ ಇಂದ ಲಾಂಚ್ ಮಾಡಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಪಾಕಿಸ್ತಾನ ಎದುರುಕೊಂಡಿದೆ. 1500 ಕಿಲೋಮೀಟರ್ ಆರ್ಮ್ ಫೋರ್ಸಸ್ ತನಕ ಇದು ಹೋಗುತ್ತೆ, ಪ್ಲೇಲೋಡ್ ತಗೊಂಡು ಹೋಗುತ್ತೆ. ಅಂದ್ರೆ
ನೀವು ನೋಡೋದಾದ್ರೆ ಭಾರತ, ಇಲ್ಲಿ ಪಾಕಿಸ್ತಾನ, ಓಕೆ, ಇಲ್ಲಿ ನಮ್ಗೆ ಚೈನಾದಲ್ಲಿ ತುಂಬಾ ದೊಡ್ಡದಿರೋ ಚೈನಾ, ಅಲ್ಲಿ ತನಕ ರೀಚ್ ಆಗದೆ ಇರಬಹುದು, ಇಲ್ಲಿ ಬೇರೆ ಬೇರೆ ಬೀಜಿಂಗ್ ಅಲ್ಲಿ ಇಲ್ಲಿ. ಬಟ್ ಅಟ್ಲೀಸ್ಟ್ ಟಿಬೇಟ್ ನಮ್ಮ ಸುತ್ತಮುತ್ತ ಚೈನಾದ ಒಂದು ಏನು ಮಿಲಿಟರಿ ಒಂದಿದೆ. ಮತ್ತೆ ಪಾಕಿಸ್ತಾನ ನಿಮಗೆ ಇಲ್ಲೊಂದು 600, 700, 800, 900 ಕಿಲೋಮೀಟರ್ ಒಳಗೆ ಬಂದ್ಬಿಡುತ್ತೆ, ಕಂಪ್ಲೀಟ್ ಕವರ್ ಆಗಿಬಿಡುತ್ತೆ. ನಮ್ದು 1500 ಇದು ಸೂಪರ್ ಸೋನಿಕ್ ಅಂದ್ರೆ ಹೈ ಸ್ಪೀಡ್ ಅಲ್ಲಿ ಹೋಗುತ್ತೆ. ಗಾಳಿ ಹೋಗುತ್ತಲ್ಲ, ಈಗ ಗಾಳಿ ಹೆಂಗ್ ಟ್ರಾವೆಲ್ ಮಾಡುತ್ತೆ, ಈಗ ಸೌಂಡ್ ಹೆಂಗ್ ಟ್ರಾವೆಲ್ ಮಾಡುತ್ತೆ, ಸೌಂಡ್ ಗಾಳಿ ಹೆಂಗೆ ಟ್ರಾವೆಲ್ ಮಾಡುತ್ತೆ, ಆ ಸ್ಪೀಡ್ ಆಫ್ ದ ಸೌಂಡ್ ಗಿಂತ ಹೈಯೆಸ್ಟ್. ಈಗ ನಾವು ಮಾತಾಡಿದಾಗ ಅದು ಗಾಳಿಯಲ್ಲಿ ಟ್ರಾವೆಲ್ ಮಾಡುತ್ತೆ, ಈ ಮಾತು ನಿಮಗೆ ಕೇಳಿಸ್ತಾ ಇದೆ, ಅದ್ ಹೆಂಗೆ ಹೋಗುತ್ತೆ ಅಂದ್ರೆ ಗಾಳಿ ಜೊತೆ ಹೋಗುತ್ತೆ. ಅಂದ್ರೆ ಈ ಸೌಂಡ್ ಏನ್ ಹೋಗ್ತಿಲ್ಲ ಅದಕ್ಕಿಂತ 5 ಪಟ್ಟು ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗುತ್ತೆ ಸರ್, ಇದು 5%. ಮ್ಯಾಕ್ 5 ಅಲ್ಲಿ ಮಾಡುತ್ತೆ. ಹಾಗಾಗಿ ಆಪ್ಷನ್ 1 ಕರೆಕ್ಟ್. ಆಪ್ಷನ್ 2 ನಾನು ನಿಮ್ಗೆ ಹೇಳಿದೆ ಮ್ಯಾನ್ಯೂವರಬಿಲಿಟಿ ಅಂತ ಕರಿತಾರೆ, ಅದ್ರ ಕುಶಲತೆಗಳು ಅಂತ ಕರಿತೀವಿ. ಬಲಾಸ್ಟಿಕ್ ಮಿಸೈಲ್ ಏನಿದೆ ಆ ತರ ಇದು ಗೈಡೆಡ್ ಮಾಡೋ ನೆಸೆಸಿಟಿ ಇಲ್ಲ. ಹಾಗಾಗಿ ಇಟ್ ಕ್ಯಾನ್ ಬಿ ಇಂಟೆಂಡೆಡ್ ಟಾರ್ಗೆಟ್, ಅಂದ್ರೆ ನಾವು ಒಂದ್ಸಲ ಲಾಂಚ್ ಆದ್ಮೇಲೆ ಕೂಡ ಟಾರ್ಗೆಟ್ ಮಾಡಿ. ವಿಲ್ ಶೋ ಯು, ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ. ನಮ್ಮ ಹೈಪರ್ಸಾನಿಕ್ ವೆಪನ್ಸ್ ಗಳು ಏನಿರ್ತವೆ, ಹೈ ಮಿಸೈಲ್ಸ್ ಗಳು ಸ್ನೇಹಿತರೆ, ಇದನ್ನ ಡಿಟೆಕ್ಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಯು ಕ್ಯಾನ್ ಲೋ ಅಟ್ಮಾಸ್ಫಿಯರಿಕ್ ರೇಂಜ್ ಅಲ್ಲೂ ಮಾಡಬಹುದು. ಈಗ ಬಲಾಸ್ಟಿಕ್ ಮಿಸೈಲ್ ಹಿಂಗ್ ಹೋಗ್ತಾ ಇದ್ರೆ, ಓಕೆ ನೋಡಿ, ಇಲ್ಲಿ ಬಲಾಸ್ಟಿಕ್ ಮಿಸೈಲ್ ಇದು, ಓಕೆ. ಹೈಪರ್ಸಾನಿಕ್ ಮಿಸೈಲ್ ಗಳನ್ನ ನೀವು ಕಮ್ಮಿ ಲೋ ಸ್ಪೇಸ್ ಅಲ್ಲೂ ಬೇಕಾದ್ರೆ ಹಾಕ್ಬೋದು. ಮತ್ತೆ ಇದು ಅಷ್ಟು ಫಾಸ್ಟ್ ಇರುತ್ತೆ, ಕಮ್ಮಿ ಲೆವೆಲ್ ಇರುತ್ತಲ್ಲ, ಬೇರೆ ರಾಷ್ಟ್ರದ ಗಟ್ಟಲು ಇದು ಡಿಟೆಕ್ಟ್ ಮಾಡೋದು ಕೂಡ ಅಷ್ಟು ಕಷ್ಟ ಇರುತ್ತೆ. ಹಂಗಾಗಿ ಪಾಕಿಸ್ತಾನ ಎದುರುತ್ತಾ ಇದೆ ಇವಾಗ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ದ ಡಿಫರೆನ್ಸ್? ಇಟ್ ಈಸ್ ಎ ಅನ್ಮ್ಯಾಚ್ಡ್ ಸ್ಪೀಡ್, ಹೈ ಸ್ಪೀಡ್ ಇದೆ ಈ ಹೈಪರ್ಸಾನಿಕ್ ಮಿಸೈಲ್. ಓಕೆ, ಕನ್ವೆನ್ಷನಲ್ ಮಿಸೈಲ್ ಗಿಂತ ಇದು ಡಿಫರೆಂಟ್ ಆಗಿದೆ. ಕನ್ವೆನ್ಷನಲ್ ಮಿಸೈಲ್ ಗಿಂತ ನಾವು ಇದು ಮಾಡಬಹುದು. ಮತ್ತೆ ಕೋರ್ಸ್ ಆಫ್, ಈಗ ನೋಡಿ ಟಾರ್ಗೆಟ್ ಇಲ್ಲಿ ಇದೆಯಲ್ಲ, ನಾವು ಇಲ್ಲಿ ಬಂದ ಮೇಲೆ ನಾವು ರೇಡಾರ್ ಡಿಟೆಕ್ಟ್ ಮಾಡಿ ಟಾರ್ಗೆಟ್ ನ ಮಾಡಬಹುದು. ಅಥವಾ ಈ ಟಾರ್ಗೆಟ್ ಅನ್ನ ಅಕಸ್ಮಾತ್ ಇನ್ನೊಂದು ಬೇರೆ ಕಡೆ ಎಲ್ಲ ಇತ್ತು, ನಾವು ಚೇಂಜ್ ಮಾಡಬಹುದು. ಆಲ್ಟರ್ ದ ಕೋರ್ಸ್, ಟಾರ್ಗೆಟ್ ನ ಆಮೇಲೆ ಆಲ್ಟರ್ ಮಾಡೋದು. ಬಟ್ ಬಲಾಸ್ಟಿಕ್ ಮಿಸೈಲ್ ಹಂಗಲ್ಲ, ಮೊದಲೇ ನೀವು ಅದನ್ನ ಟಾರ್ಗೆಟ್ ನ ಫಿಕ್ಸ್ ಮಾಡಿರ್ತೀರಾ. ಓಕೆ, ಸ್ಟ್ರೈಕ್ ಸರ್ಫೇಸ್, ಅಂಡರ್ ಗ್ರೌಂಡ್ ಟಾರ್ಗೆಟ್ಸ್ ಗಳನ್ನು ಹೋಗುತ್ತೆ, ಬರೀ ಮೇಲ್ಗಡೆ ಎಲ್ಲ ಅಂಡರ್ ಗ್ರೌಂಡ್ ಕೂಡ ಮಾಡುತ್ತೆ. ಸೊ ದಿಸ್ ಆರ್ ಆಲ್ ಹೈಪರ್ಸಾನಿಕ್ ಮಿಸೈಲ್ ನ ಫೀಚರ್ಸ್, ಲಕ್ಷಣಗಳು ಸ್ನೇಹಿತರೆ. ಇನ್ನು ಮ್ಯಾಕ್ ಬಗ್ಗೆ ಹೇಳ್ತಾ ಇದ್ದ. ಮ್ಯಾಕ್ ಅಂತಕ್ಕಂಥದ್ದು ನಾವು ಆ ಒಂದು ಸ್ಪೀಡ್ ನ ನಾವು ಅಳಿತಕ್ಕಂಥದ್ದು. ಅನ್ಸ್ಟ್ ಮ್ಯಾಕ್ ಅಂತಕ್ಕಂಥ ಆಸ್ಟ್ರೇಲಿಯನ್ ಫಿಸಿಸಿಸ್ಟ್ ನೇಮ್ ನ ಇದಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಸಬ್ಸಾನಿಕ್, ಸಾನಿಕ್ ಅಂತೆಲ್ಲ ನಾವು ಮಾಡ್ತೀವಿ. ಸಬ್ಸಾನಿಕ್ ಅಂದ್ರೆ ಅದರ ಸ್ಪೀಡ್ 1ಗಿಂತ ಕಮ್ಮಿ ಇದ್ರೆ, ಓಕೆ, ಮ್ಯಾಕ್ ಅಂತ ಕರಿತೀವಿ. ಸ್ಪೀಡ್ ನ ಮ್ಯಾಕ್ ಅಂತ ಕರಿತೀವಿ. ಸೋನಿಕ್ ಅಂದ್ರೆ ಅದ್ರ ಸ್ಪೀಡ್ 1 ಇದ್ರೆ, ಸೂಪರ್ ಸೋನಿಕ್ 1ಕ್ಕಿಂತ ಜಾಸ್ತಿ ಇದ್ರೆ, 5ಕ್ಕಿಂತ ಜಾಸ್ತಿ ಇದ್ರೆ ಹೈಪರ್ ಸೋನಿಕ್ ಅಂತ ಕರಿತೀವಿ. ದಿಸ್ ಇಸ್ ಹೈಪರ್ ಸೋನಿಕ್. ನೋಡಿ, ಸ್ಟೇಜ್ 1 ಲಾಂಚ್ ಮಾಡಿದ್ದು, ಸ್ಟೇಜ್ 2 ಏನಾಗುತ್ತೆ, ಸ್ಟೇಜ್ 3 ಬೇರೆ ಆಗುತ್ತೆ ನಮ್ದು ಪ್ಲೇಲೋಡ್. ಓಕೆ, ಸೊ ಇದು ಬಗ್ಗೆ ಈ ಒಂದು ಲಾಂಚ್ ಮಾಡಿರ್ತಕ್ಕಂಥ ನಾವು ಈ ಒಂದು USA, ಚೈನಾ, ರಷ್ಯಾದ ಒಂದು ಲಿಸ್ಟ್ ಗೆ ನಾವು ಸೇರ್ತಾ ಇದೀವಿ. ಈಗ ಈ ಹೈಪರ್ಸಾನಿಕ್ ಇರೋದು USA, ಚೈನಾ, ರಷ್ಯಾ. ಇವನ್ ರಷ್ಯಾ ಇಸ್ ಅಡ್ವಾನ್ಸ್ಡ್ ಹೈಪರ್ಸಾನಿಕ್ ಇದೆ. ರಷ್ಯಾದ ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಇದೆ. ಸೊ ಅಡ್ವಾನ್ಸ್ ಹೈಪರ್ಸಾನಿಕ್ ಇದೆ. ಅಂಡ್ ಇದು ಹೈಪರ್ಸಾನಿಕ್ ಗೈಡೆಡ್ ವೆಹಿಕಲ್ ಅಂತಾನೆ ಕೊಡ್ತೀವಿ. ಮತ್ತೆ ಇನ್ನೊಂದು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ 2 ಟೈಪ್ ಕೂಡ ಮಾಡ್ತೀವಿ ನಾವು. ಕ್ರೂಸ್ ಮಿಸೈಲ್ ಸ್ವಲ್ಪ ಡಿಫರೆಂಟ್ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಬೇಕಾಗಿಲ್ಲ ಇಲ್ಲಿ. ಅಂಡ್ ಇಲ್ಲಿ ನಾವು ಮಿಸೈಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಸ್ನೇಹಿತರೆ. ನಾವು ಬೇರೆ ಬೇರೆ ತರ ಮಿಸೈಲ್ಸ್ ಗಳು ನಮ್ಮ ಭಾರತದಲ್ಲೇ. ಒಂದು ಬಲಾಸ್ಟಿಕ್ ಮಿಸೈಲ್ ಬಗ್ಗೆ ಹೇಳ್ತಾ ಇದೆ. ಅದ್ರಲ್ಲಿ ಶಾರ್ಟ್ ರೇಂಜ್ ಬಲಾಸ್ಟಿಕ್ ಮಿಸೈಲ್ ಎಕ್ಸಾಂಪಲ್. ನಾನು ಯಾಕೆ ಇದನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದು ಸುದ್ದಿಯಲ್ಲಿ ಇರೋದ್ರಿಂದ ನಿಮ್ಗೆ ಹೈಪರ್ಸಾನಿಕ್ ಬಗ್ಗೆನೇ ಕೇಳಬೇಕು ಅಂತೇನಿಲ್ಲ, ಬಲಾಸ್ಟಿಕ್ ಮಿಸೈಲ್ ಕೇಳಬಹುದು. ಈಗ ಫಾರ್ ಎಕ್ಸಾಂಪಲ್ ಪೃಥ್ವಿ ಸೀರೀಸ್ ನಾವ್ ಏನ್ ಮಾಡಿದ್ವಿ, 1, 2, 3, ಇದು ಯಾವ ಟೈಪ್ ಆಫ್ ಮಿಸೈಲ್ ಅಂತ ಕೇಳಬಹುದು. ಬಲಾಸ್ಟಿಕ್ ಮಿಸೈಲ್ ಅಂಡ್ ವಿಚ್ ಇಸ್ ಶಾರ್ಟ್ ರೇಂಜ್ ಬಲಾಸ್ಟಿಕ್ ಮಿಸೈಲ್. ಓಕೆ, ಬೇಕಾದ್ರೆ ಒಂದು ಸಿಬರಲ್ಲಿ ಹಾಕ್ಬಿಡ್ತಾನೆ, ಸುದ್ದಿಯಲ್ಲಿ ಇದೆಯಲ್ಲ. ಬೇಕಾದ್ರೆ ಈಗ ಅಗ್ನಿ ಇತ್ತೀಚೆಗೆ ನಾವು ಮಾಡಿದೀವಿ, ಪ್ರೀವಿಯಸ್ ವೀಕ್ ಕರೆಂಟ್ ಅಫೇರ್ ಅಲ್ಲಿ ಅಗ್ನಿ 5 ಟೆಸ್ಟ್ ಮಾಡಿದ್ವಿ. 5 ಟೆಸ್ಟ್ ಮಾಡಿದ್ವಿ. ಅದು ಯಾವ್ದು? ಅದು ಇಂಟರ್ ಕಾಂಟಿನೆಂಟಲ್ ಬಲಾಸ್ಟಿಕ್ ಮಿಸೈಲ್ ಅಗ್ನಿ 5. ಓಕೆ, ಇಂಟರ್ ಕಾಂಟಿನೆಂಟಲ್, ಇದು ದೂರ ಇನ್ನೂ ಜಾಸ್ತಿ, 5000 ಕಿಲೋಮೀಟರ್. ಇದು 1500 ಇದೆ. ಬಟ್ ಕಿಲೋಮೀಟರ್ ಲೆಕ್ಕ ಅಲ್ಲ, ಸ್ಪೀಡ್ ಲೆಕ್ಕ ಇದು. ದಿಸ್ ಇಸ್ ಅ ಸ್ಪೀಡ್. ಹೈಪರ್ಸಾನಿಕ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಸ್ಪೀಡ್ ಮೇಲೆ ಹೋಗ್ತಕ್ಕಂಥದ್ದು. ಓಕೆ, ಹಾಗೆ ಕ್ರೂಸ್ ಮಿಸೈಲ್ಸ್ ಗಳಲ್ಲಿ ಕೂಡ ಇದೆ. ನಿರ್ಭಯ್ ಇದೆ, ಬ್ರಹ್ಮೋಸ್ ಇದೆ. ಕ್ರೂಸ್ ಮಿಸೈಲ್ ಕೂಡ ಇದೆ ನಮ್ಮ ಹತ್ರ. ಓಕೆ, ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ ನಿರ್ಭಯ್, ಆದಷ್ಟು ಬ್ರಹ್ಮೋಸ್. ಕೇಳ್ಬೋದು, ನಿರ್ಭಯ್ ಇಸ್ ವಿಚ್ ಟೈಪ್ ಆಫ್ ಮಿಸೈಲ್ ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಒಂದಿಸಿ ಬರೆಯಲಿ, KPS ಗೆ ಒಂದಿಸಿ ಬರೆಯೋದ್ರಿಂದ ಇಷ್ಟ. ಹಂಗಾಗಿ ಲಿಸ್ಟ್ ಕೊಟ್ಟಿದ್ದೀನಿ. ಇನ್ನು ಬೇರೆ ಬೇರೆ ರೀತಿ ನಾವು ಟೈಪ್ ನ ಮಾಡ್ಬೋದು ಸ್ನೇಹಿತರೆ. ಕ್ರೂಸ್ ಮಿಸೈಲ್, ಬಲಾಸ್ಟಿಕ್ ಮಿಸೈಲ್, ಟೈಪ್ ಆಫ್ ಮಿಸೈಲ್. ಲಾಂಚ್ ಮೋಡ್ ಯಾವ ತರ ಲಾಂಚ್ ಮಾಡ್ತೀವಿ, ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್, ಏರ್ ಟು ಏರ್. ಓಕೆ, ಈ ತರ ಎಲ್ಲ ಮಾಡ್ತೀವಿ. ರೇಂಜಸ್ ಗಳು ಶಾರ್ಟ್ ರೇಂಜಾ, ಮಿಡಲ್ ರೇಂಜಾ, ಇಂಟರ್ ಮೀಡಿಯೇಟ್ ರೇಂಜಾ, ಅಥವಾ ಇಂಟರ್ ಕಾಂಟಿನೆಂಟಲ್ ಬಲಾಸ್ಟಿಕ್ ಮಿಸೈಲ್. ನಾನು ಅದನ್ನೇ ಹೇಳಿದ್ದು, ಬಲಾಸ್ಟಿಕ್ ಮಿಸೈಲ್ ಇಟ್ ಈಸ್ ಎ ಇಂಟರ್ ಕಾಂಟಿನೆಂಟಲ್ ಬಲಾಸ್ಟಿಕ್ ಮಿಸೈಲ್ ಅಗ್ನಿ 5 ಬಂದು. ಓಕೆ, ಸೊ ಅವೆಲ್ಲ ಗೊತ್ತಿರಬೇಕು. ಹಾಗೆ ಪ್ರಪಲ್ಷನ್ ಮೇಲೆ ಈ ತರ ಎಲ್ಲ ಬೇರೆ ಬೇರೆ ರೀತಿ ಡಿವೈಡ್ ಮಾಡ್ತೀವಿ. ಸೊ ಹಾಗಾಗಿ ಇನ್ನು ಮಿಸೈಲ್ ಟ್ರಜೆಕ್ಟರಿ ಮೇಲೆ ನೋಡಿದ್ರೆ ನಾನು ನಿಮ್ಗೆ ಹೇಳಿದೆ ಬಲಾಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್ ಅಂತ. ಅದ್ರ ಡಿಫ್ರೆನ್ಸ್ ಕೂಡ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ತುಂಬಾ ಡೀಟೇಲ್ ಏನು ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ನಿಮ್ಗೆ. ಸೊ ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ ಇದು. ಓಕೆ, ಒಂದ್ಸಲ ಬೇಕು ಅಂದ್ರೆ ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನಾವು ಕೇಳುವಂತ ಚಾನ್ಸಸ್ ಕೂಡ ಇರ್ತವೆ. ನೆಕ್ಸ್ಟ್ ಬಂದ್ಬಿಡ್ತೀನಿ ಸರ್ ಸ್ನೇಹಿತರೆ. ದೆಹಲಿಯಲ್ಲಿ ಜಾರಿಯಲ್ಲಿರುವ
GRAP ಹಂತ 4 ವೆರಿ ಇಂಪಾರ್ಟೆಂಟ್ ಸರ್. ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೆಚ್ಚಾಗಿ ಎನ್ವೈರನ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ ಗಳೇ ಜಾಸ್ತಿ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಸೀರೀಸ್ ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ವಾಟ್ ಇಸ್ GRAP ಸ್ಟೇಜ್ 4 ಅಂತಕ್ಕಂಥದ್ದು ಏನು? ಇದು NCR ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಲಿ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದರ ಅಡಿಯಲ್ಲಿ ಸ್ಟೇಜ್ 4 ಅಡಿಯಲ್ಲಿ ಏನೇನ್ ಷರತ್ತಿರುತ್ತೆ ಅಂತ ಈ ಕ್ವಶನ್ಸ್ ಕೇಳಿರೋದು. ಫಸ್ಟ್ ಈ ಕ್ವಶನ್ಸ್ ಗೆ ನಾನು ಹೋಗಕ್ಕಿಂತ ಮುಂಚೆ ನಿಮ್ಗೆ ಒಂದಷ್ಟು ತಿಳಿಸ್ಬಿಡ್ತೀನಿ ವಾಟ್ ಇಸ್ GRAP ಅಂದ್ರೆ, ಆಮೇಲೆ ಈ ಕ್ವಶನ್ಸ್ ಬರೋಣ. ಯಾಕಂದ್ರೆ ನೀವು ಸ್ವಲ್ಪ ಬೇಸಿಕ್ಸ್ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡ್ರೆ ನಿಮ್ಗೆ ಅವಾಗ ಆನ್ಸರ್ ಮಾಡಕ್ ಈಸಿ ಆಗುತ್ತೆ, ಆನ್ಸರ್ ಅರ್ಥ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಏನಾಯ್ತು ಅಂದ್ರೆ, ಡೆಲ್ಲಿಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ 484ಕ್ಕಿಂತ ಜಾಸ್ತಿ ಆಗಿದೆ. ಓಕೆ, 480 ಸಿವಿಯರ್ ಪ್ಲಸ್ ಅಂತ ಕರಿತೀವಿ, ಸಿವಿಯರ್ ಪ್ಲಸ್ ಅಂತ ಕರಿತೀವಿ. ಸೊ ಇದನ್ನ ನಾವು 4 ತರ ಡಿವೈಡ್ ಮಾಡಬಹುದು. ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ, ಅದಕ್ಕೆ ಹೇಳ್ತಾ ಇರೋದು. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ. ಸ್ಟೇಜ್ 4 ಅಂದ್ರೆ 450ಕ್ಕಿಂತ ಜಾಸ್ತಿ ಇದ್ರೆ, ಈಗ 484 ಆಗಿದೆ ಅಲ್ಲಿ ಪೊಲ್ಯೂಷನ್, ಪರ್ಟಿಕ್ಯುಲೇಟ್ ಮ್ಯಾಟರ್ 2.0 and 10. ಓಕೆ, ಹಾಗಾಗಿ ಸಿವಿಯರ್ ಪ್ಲಸ್ ಇದೆ ಅಲ್ಲಿ ಸ್ನೇಹಿತರೆ. 24 ಗಂಟೆಗಳಲ್ಲಿ ಅಲಿತಾರೆ. ಅದನ್ನ ಕಮ್ಮಿ ಮಾಡ್ಬೇಕು. ಸಡನ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಅವಾಗ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಗಿ ವೆರಿ ಪೂರ್ ಬರ್ಬೋದು, ಸಿವಿಯರ್ ಬರ್ಬೋದು. ಟಾರ್ಗೆಟ್ ಇಟ್ಕೊಂಡಿರೋದು ವೆರಿ ಪೂರ್ ಅಟ್ಲೀಸ್ಟ್ ಇಲ್ಲಿಂದ ಇಲ್ಲಿ ತಂದಿಟ್ಕೋಬೇಕು ಅಂತ. ಹಾಗಾಗಿ ಈ ಸ್ಟೇಜ್ 4 ಅಂತಕ್ಕದನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈ ಸ್ಟೇಜ್ 4 ಅಲ್ಲಿ ಏನಾಗುತ್ತೆ ಗೊತ್ತಿರಬೇಕು. ಸ್ಟೇಜ್ 1 ಅಂದ್ರೆ ಪೂರ್ ಏರ್ ಕ್ವಾಲಿಟಿ, ವೆರಿ ಪೂರ್ ಏರ್ ಕ್ವಾಲಿಟಿ ಇಂಡೆಕ್ಸ್, ಸಿವಿಯರ್ ಪ್ಲಸ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಸ್ಟೇಜ್ 4. ಸೊ ಇದು ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಆಕ್ಷನ್ಸ್ ಪ್ಲಾನ್ ಘೋಷಣೆ ಮಾಡ್ತಾರೆ. ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ, GRAP ಅಂದ್ರೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಡೆಲ್ಲಿಲಿ. ಸ್ಟೇಜ್ 4 ಅಲ್ಲಿ ಏನಿರುತ್ತೆ ಅಂದ್ರೆ, ನೋಡಿ, ಟ್ರಕ್ ನ ನೀವು ಓಡಾಡಕ್ ಬಿಡಲ್ಲ, ಎಕ್ಸೆಪ್ಟ್ ಈ ಫ್ಯೂಯಲ್ ಗಳು ತಗೊಂಡೋಗುತ್ತಲ್ಲ, ಫ್ಯೂಯಲ್ ಟ್ರಕ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಗ್ಯಾಸ್ ಮತ್ತೆ ಡೀಸೆಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತದ್ ಬಿಟ್ಟು ಬೇರೆ ಎಲ್ಲಾ ಟ್ರಕ್ಸ್ ಗಳು ಬ್ಯಾನ್ ಅಲ್ಲಿ ಓಡಾಡಲ್ಲ. ಟೆಂಪರರಿ ಹಾಲ್ಟ್ ಆನ್ ಕನ್ಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಪ್ರಾಜೆಕ್ಟ್ಸ್ ಅಂದ್ರೆ ಪಬ್ಲಿಕ್, ಪ್ರೈವೇಟ್ ಅಲ್ಲ, ಸರ್ಕಾರದ ಪಬ್ಲಿಕ್ ಪ್ರಾಜೆಕ್ಟ್ಸ್ ಗಳ ಟೆಂಪರರಿ ಆಗಿ ನಿಲ್ಲಿಸ್ತಾರೆ. ಓಕೆ, ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ರೋಡು, ರಸ್ತೆ, ಅದು ಇದು, ಅಥವಾ ದೊಡ್ಡ ಏನಾದ್ರು ಸರ್ಕಾರದ ಬಿಲ್ಡಿಂಗ್ ಗಳು ನಡೀತಾರೆ. ಓಕೆ, ಸ್ಟ್ರಿಕ್ಟ್ ಬ್ಯಾನ್ ಆನ್ ಓಪನ್ ಬರ್ನಿಂಗ್ ಆಫ್ ವೇಸ್ಟ್ ಅಂಡ್ ಬಯೋಮಾಸ್. ಹೊರಗಡೆ ವೇಸ್ಟ್ ಗಳನ್ನ, ಬೇಡದೆ ವಸ್ತ್ರಗಳನ್ನ, ಅದನ್ನ ಸುಡೋದನ್ನ ಸ್ಟ್ರಿಕ್ಟ್ ಬ್ಯಾನ್ ಆಗಿರುತ್ತೆ. ಇಟ್ ಬ್ಯಾನ್ಸ್ ಆಲ್ ಆಕ್ಟಿವಿಟೀಸ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಕೋಲ್, ಫೈರ್ವುಡ್ ಆಸ್ ವೆಲ್ ಆಸ್ ಡೀಸೆಲ್ ಜನರೇಟರ್. ಅಂದ್ರೆ ಈ ಒಂದು ಕಲ್ಲಿದ್ದಲು, ಮರಗಳು ಅಥವಾ ಡೀಸೆಲ್ ಗಳನ್ನ, ಜನರೇಟರ್ ಗಳನ್ನ ಯೂಸ್ ಮಾಡ್ತಕ್ಕಂತ ವಲಯಗಳು ಆಗಿರ್ಬೋದು ಅಥವಾ ಜನರೇಟರ್ ಆಗಿರ್ಬೋದು, ಇವೆಲ್ಲ ಬಂದಾಗ್ಬೇಕು. ಎಮರ್ಜೆನ್ಸಿ, ನಾನ್ ಎಮರ್ಜೆನ್ಸಿ ಸರ್ವಿಸಸ್ ಗಳಂತ ಏನ್ ಕರಿತೀವಿ, ಅಂದ್ರೆ ಡೀಸೆಲ್ ಜನರೇಟರ್ ಯೂಸ್ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಸರ್ವಿಸ್ ಅಲ್ಲಿ ಮಾತ್ರ. ಓಕೆ, ಈ ಅಂದ್ರೆ ಆ ಒಂದು 24 hours ಅಲ್ಲಿ, ಆ 1 or 2 days ಇದು ಮಾಡ್ಬೇಕು. ಅವಾಗ 484 ಏನಿದೆ ಇದು ಅಷ್ಟೊಂದು ಪೊಲ್ಯೂಷನ್, ಅವಾಗ ನಮ್ಗೆ ಅದು 300 to ಬಿಲೋ ಬರೋದು. ಅವಾಗ ಬಂದ್ರೇನೆ ತಾನೆ 300 to 400 ರೇಂಜ್ ಬಂದ್ರೆ ವೆರಿ ಪೂರ್ ಬರ್ತೀವಿ. ಓಕೆ, ಮತ್ತೆ ಅಂಡ್ ಆಲ್ಸೋ ರೆಸಿಡೆಂಟ್ಸ್ ಗೆ ಇಂಡೋರ್ ಅಲ್ಲೇ ಒಳಗೆ ಕೂತ್ಕೊಂಡು ಇರಿ. ಪಬ್ಲಿಕ್ ಅಥವಾ ಹೊರಗಡೆ ಬರೋದಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ನಿಮ್ಮ ಸ್ವಂತ ಕಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಸ್ಕೂಲ್ಗಳು ಅಷ್ಟೇ, ಮತ್ತೆ ಆಫೀಸಲ್ಲಿ ಕೆಲಸ ಮಾಡೋರು ಅಷ್ಟೇ 50% ಕೆಪಾಸಿಟಿ ಆಫೀಸಲ್ಲಿ ಇರ್ಬೇಕು. ಮಿಕ್ಕಿದ ಜನರಿಗೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡಬೇಕು. ವರ್ಕ್ ಫ್ರಮ್ ಆಪ್ಷನ್ಸ್ ಕೊಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಇವೆಲ್ಲ ಈ ಸ್ಟೇಜ್ 4 ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಈಗ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇವಾಗ ಬನ್ನಿ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಈ GRAP ಹಂತ 4 ಅಲ್ಲಿ ಏನೇನು ಷರತ್ತುಗಳಿದೆ? ಶುದ್ಧ ಇಂಧನ ಸಾಗಿಸುವ ಅಥವಾ ಬಳಸುವ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಟ್ರಕ್ ಪ್ರವೇಶ ನಿಷೇಧ. ಹೌದು, ಕರೆಕ್ಟ್ ಇದೆ, ಕರೆಕ್ಟ್ ತಾನೆ ಅಲ್ವಾ? ಟ್ರಕ್ ಆ ಸಿಟಿ ಒಳಗೆ ಬರೋದು ನಿಷೇಧ, ಎಕ್ಸೆಪ್ಟ್ ಆಯಿಲ್ ಅಂಡ್ ಫ್ಯೂಯಲ್. ಸಾರ್ವಜನಿಕ ಯೋಜನೆ ನಿರ್ಮಾಣ ಶಾಶ್ವತವಾಗಿ ಅಲ್ಲ, ಟೆಂಪರರಿಲಿ. ನಾನು ನಿಮಗೆ ಇಲ್ಲಿ ಹೇಳಿದೆ ಏನ್ ಸರ್ ಇಲ್ಲಿ ನೋಡಿ, ಟೆಂಪರರಿ ಹಾಲ್ಟ್ ಕನ್ಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಪ್ರಾಜೆಕ್ಟ್ ಅಂತ. ದಿಸ್ ಇಸ್ ರಾಂಗ್ ಆಯ್ತು ಅಲ್ಲಿಗೆ. ಶಾಶ್ವತ ಅಲ್ಲ, ಟೆಂಪರರಿ. ಕಲ್ಲಿದ್ದಲು ಮತ್ತು ಉರುವಲು, ಡೀಸೆಲ್ ಜನರೇಟರ್ ಬಳಕೆಯನ್ನು ಒಳಗೊಂಡಿರುವ ಎಲ್ಲಾ ಚಟುವಟಿಕೆಗಳನ್ನು ನಿಷೇಧಿಸುತ್ತದೆ. ಹೌದು, ಕರೆಕ್ಟ್ ಇದೆ. ತ್ಯಾಜ್ಯ ಜೀವರಾಶಿಯನ್ನು ತೆರೆದ ಸುಡುವಿಕೆ ಮೇಲೆ ಕಟ್ಟುನಿಟ್ಟಾದ ನಿಷೇಧಗಳು. ಹೌದು, ಕರೆಕ್ಟ್ ಇದೆ. ಸೊ ಇಲ್ಲಿ ಕೇವಲ 3 ಇಸ್ ದ ರೈಟ್ ಆನ್ಸರ್. ಯಾವುದು ಅಂದ್ರೆ 1, 3 and 4. ಈ 3 ಆಪ್ಷನ್ಸ್ ಕರೆಕ್ಟ್. ಅರ್ಥ ಆಗ್ತಾ ಇದೆಯಲ್ಲ ಏನು ಅಂತ? ಸೊ ಗೊತ್ತಿರ್ಬೇಕು. ಒಂದ್ಸಲ ಸಿಂಪಲ್ ಕ್ವಶನ್ಸ್ ಕೇಳಬಹುದು. ಸುದ್ದಿಯಲ್ಲಿ ಇದೆ ಅಲ್ವಾ, ಸ್ಟೇಜ್ 4. ಓಕೆ, ಈ GRAP ಅಂತ ಏನಿದೆ ಇದರಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಇಸ್ ಕಮಿಂಗ್ ಅಂಡರ್ ವಿಚ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಕೇಳಬಹುದು. ಸಿವಿಯರ್ ಪ್ಲಸ್, ಓಕೆ, ಅಥವಾ ಅದರದ್ದು ಎಷ್ಟಕ್ಕಿಂತ ಜಾಸ್ತಿ ಇದ್ರೆ ಸಿವಿಯರ್ ಪ್ಲಸ್ ಅಂತ ಕರೀಬಹುದು. 450ಕ್ಕಿಂತ ಜಾಸ್ತಿ ಇದ್ರೆ ಇದು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ಗೆ. ಓಕೆ, ಇನ್ನು ಬೇಕಾದ್ರೆ ಸ್ಟೇಜ್ 3 ಏನ್ ಮಾಡ್ಬೋದು, ಸ್ಟೇಜ್ 2 ಏನ್ ಮಾಡ್ಬೋದು, ಅದು ಕೂಡ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಇಲ್ಲಿ ಬೇಕಾದ್ರೆ ಏನೇನು ಮಾಡ್ಬೋದು ಅಂತ. ಸ್ಟೇಜ್ 2 ಏನೇನು ಬಂದ್ ಮಾಡ್ಬೋದು, ಏನೇನು ಅಂತ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಸ್ಟೇಜ್ 2, ಯಾಕಂದ್ರೆ ಈಗ ಸ್ಟೇಜ್ 4 ಇಂದ ಸ್ಟೇಜ್ 4 ಬಗ್ಗೆ ಕೇಳ್ತಾರೆ. ಓಕೆ, ಸೊ ಬೇಸಿಕ್ಸ್ ಗಳು ಕೇಳಬಹುದು ಅಷ್ಟೇ. ಗ್ರೇಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಕರಿತೀವಿ.
ಡೆಲ್ಲಿಲಿ ಸ್ಟೇಜ್ 4 ನ ಎಮರ್ಜೆನ್ಸಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಬರ್ತೇನೆ, ನುಗು ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ವೆರಿ ಇಂಪಾರ್ಟೆಂಟ್, ಸುದ್ದಿಯಲ್ಲಿತ್ತು. ನುಗು ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿರುವ ಸಂರಕ್ಷಿತ ಪ್ರದೇಶವಾಗಿದೆ ಮತ್ತು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್ ಒಂದು ಭಾಗವಾಗಿದೆ. ಹೌದಾ? ಎಲ್ಲಿ ಬರುತ್ತೆ? ನುಗು ವೈಲ್ಡ್ ಲೈಫ್ ಸೆಂಚುರಿ. ಇದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಪ್ರಮುಖ ಬಫರ್ ಪ್ರದೇಶವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಯುನೆಸ್ಕೋ ವೈಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ಅಲ್ಲಿ ಸೇರಿಸಲಾಗಿದೆ. ನೋಡಿ, ನೀಲಗಿರಿ ಬಯೋಸ್ಫಿಯರ್ ಇಸ್ ಕಮಿಂಗ್ ಅಂಡರ್ ಯುನೆಸ್ಕೋ ವರ್ಲ್ಡ್ ಅಂದ್ಮೇಲೆ ನುಗುನು ಅಲ್ಲೇ ಬರ್ಬೇಕಾದ್ರೆ ನುಗು ಇಸ್ ಆಲ್ಸೋ ಪಾರ್ಟ್ ಆಫ್ ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್. ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಎಲ್ಲಾ ಆಪ್ಷನ್ಸ್ ಕೂಡ ಕರೆಕ್ಟ್. ಏನ್ ಸುದ್ದಿಯಲ್ಲಿತ್ತು ಅಂದ್ರೆ ನೋಡಿ, ಇದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಪ್ರಮುಖ ಬಫರ್ ಪ್ರದೇಶ. ನುಗು ವನ್ಯಜೀವಿ ಬಫರ್ ಒಂದು ಇದ್ರಲ್ಲಿ ಬರುತ್ತೆ, ಕೋರ್ ಏರಿಯಾದಲ್ಲಿ ಬರಲ್ಲ. ಈಗ ಸುದ್ದಿಯಲ್ಲಿ ಏನಾಯ್ತು ಅಂದ್ರೆ ಈ ಒಂದು ಏರಿಯಾದಲ್ಲಿ ಹುಲಿಗಳು ಮತ್ತೆ ಆನೆಗಳು ಎಲ್ಲ ಈ ಒಂದು ಏರಿಯಾದಲ್ಲಿ ಜಾಸ್ತಿ ಸಿಗ್ತಾ ಇದಾವಂತೆ. ಓಕೆ, ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ 2022 ಶೋಡ್ ದಟ್ ಟೈಗರ್ಸ್ ಅಂಡ್ ಎಲಿಫೆಂಟ್ಸ್ ಇನ್ ದ ನುಗು ವೈಲ್ಡ್ ಲೈಫ್ ಸೆಂಚುರಿ. ಹಾಗಾಗಿ ಇದನ್ನ ಕೋರ್ ಏರಿಯಾಗೆ ಸೇರಿಸಬೇಕು ಅಂತ ಸುದ್ದಿಯಲ್ಲಿದೆ. ಹಂಗಾಗಿ ಇದನ್ನ ಕೇಳಬಹುದು ಎಕ್ಸಾಮ್ ಅಲ್ಲಿ. ಈಗ ಪ್ರೆಸೆಂಟ್ಲಿ ಬಫರ್ ಏರಿಯಾದಲ್ಲಿ ಇದೆ ಇದು. ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಬಯೋಸ್ಫಿಯರ್ ಅಲ್ಲಿ ಬರುತ್ತೆ. ಸಿ, ಐ ವಿಲ್ ಶೋ ಯು ಇನ್ ದ ಮ್ಯಾಪ್. ದಿಸ್ ಇಸ್ ದ ಬಂಡೀಪುರ ಟೈಗರ್ ರಿಸರ್ವ್ಸ್. ಓಕೆ, ಈ ಕಲರ್ ಇದೆಯಲ್ಲ, ಈ ಕಲರ್ ಲೈಟ್ ಕಲರ್, ಇದು ಕೋರ್ ಏರಿಯಾ. ಓಕೆ, ಈ ಕಲರ್ ಇದೆ ಬಫರ್ ಏರಿಯಾ. ಬಫರ್ ಏರಿಯಾ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಹಿಂಗಿಂದ ಬರುತ್ತೆ ಗುಂಡ್ಲುಪೇಟೆ, ಇಲ್ಲಿ ನಾವು ಹಿಂಗ್ ಬರ್ತೀವಿ. ಓಕೆ, ಸೊ ಈ ಒಂದು ಏರಿಯಾದಲ್ಲಿ ನುಗ್ಗು ಬರುತ್ತೆ ಅಂತ ಅನ್ಕೋಣ. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು ಕೋರ್ ಏರಿಯಾಕ್ಕೆ ಯಾಕೆ ಬಫರ್ ಏರಿಯಾ ಕೋರ್ ಏರಿಯಾ ಮಾಡಬೇಕು. ದೇರ್ ಆರ್ ರಿಸ್ಟ್ರಿಕ್ಷನ್ಸ್ ಇನ್ ಕೋರ್ ಏರಿಯಾ ಅಲ್ವಾ. ಈಗ ಇಲ್ಲೆಲ್ಲ ಕೂಡ ಬಫರ್ ಏರಿಯಾದಲ್ಲೂ ನಮ್ಗೆ ಟೈಗರ್ ಎಲಿಫೆಂಟ್ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಬಫರ್ ಏರಿಯಾದಲ್ಲಿ ಏನಿರುತ್ತೆ ಸರ್? ಮಿಕ್ಸ್ಡ್ ಲ್ಯಾಂಡ್, ವಿಲೇಜ್, ಹೋಟೆಲ್ ಎಲ್ಲ ಇರುತ್ತೆ. ನಿಮ್ಗೆ ಹೋಟೆಲ್ಸ್ ಇರುತ್ತೆ, ಬೇರೆ ಬೇರೆ ಟೂರಿಸಂ ಇರುತ್ತೆ, ವಿಲೇಜ್ ಗಳು ಇರ್ತವೆ. ಹಂಗಾಗಿ ಅಲ್ಲಿ ಮ್ಯಾನ್ ಮತ್ತೆ ಅನಿಮಲ್ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಕೋರ್ ಏರಿಯಾ ಮಾಡ್ಬಿಟ್ರೆ ಕೋರ್ ಅಲ್ಲಿ ಹೋಟೆಲ್ಸ್ ಇಲ್ಲ, ವಿಲೇಜ್ ಇಲ್ಲ, ಅಲ್ಲಿ ಏನಿರುತ್ತೆ ಓನ್ಲಿ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯಾಂಪ್ ಗಳು ಮಾಡ್ಕೋಬಹುದು, ರಿಸರ್ಚ್ ಸಂಬಂಧ ಅಷ್ಟು ಮಾತ್ರ ಇರ್ತದೆ. ಹಂಗಾಗಿ ಅದನ್ನ ನಾವು ಕೋರ್ ಏರಿಯಾಗೆ ಸೇರಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಗೊತ್ತಿರ್ಲಿ. ಸೊ ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ ಕೇಳಬಹುದು ಸುದ್ದಿಯಲ್ಲಿದೆ ಅಂತ. ನುಗು ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದಿ ನೈಜರ್. ನೈಜರ್ ಅಂತ ಎಷ್ಟ ಇದು ನೈಜೀರಿಯಾದ ಒಂದು ಪ್ರಶಸ್ತಿ ಇರಬೇಕಿದು ಅಲ್ವಾ? ಹೌದು. ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ದಿ ನೈಜರ್ ನೈಜೀರಿಯಾದ ಅತ್ಯುನ್ನತ ರಾಷ್ಟ್ರೀಯ ಗೌರವ ಪ್ರಶಸ್ತಿ ಆಗಿದ್ಯಾ? ಎಸ್ ಅಂತ ಹಾಕಿದ್ರೆ ರಾಂಗ್. ಇದು ದೇಶಕ್ಕೆ ಅನುಕರಣೀಯ ಸೇವೆಗಾಗಿ ಇದನ್ನು ನೀಡಲಾಗುತ್ತೆ. ದೇಶಕ್ಕೆ ಸೇವೆ ಕೊಡ್ತಾರೆ. ಹೌದು, ಕರೆಕ್ಟ್. ಆಪ್ಷನ್ 2 ಮಾತ್ರ ಕರೆಕ್ಟ್. ಯಾಕೆ ತಪ್ಪು? ಇದು ನೈಜೀರಿಯಾದ ಅತ್ಯುನ್ನತ ಅಂದ್ರೆ ಫಸ್ಟ್ ದೊಡ್ಡದಾದ ಒಂದು ರಾಷ್ಟ್ರೀಯ ಗೌರವ ಅಲ್ಲ, ಇದು 2ನೇ ಸ್ಥಾನದಲ್ಲಿ ಬರುತ್ತೆ. ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ನೈಜರ್ ಅಂತ. ಇದನ್ನ ಪ್ರಧಾನಮಂತ್ರಿಗಳಿಗೆ ಇತ್ತೀಚೆಗೆ ಕೊಟ್ಟಿದ್ದಾರೆ, ನಾವು PM ನರೇಂದ್ರ ಮೋದಿ ಅವರಿಗೆ. ಅವ್ರು ನೈಜೀರಿಯಾ ಏನೋ ವಿಸಿಟ್ ಮಾಡಿದ್ರು, ಅಲ್ಲಿ ಕೊಟ್ಟಿದ್ದಾರೆ. ಶಿ ಅಂಡ್ ನರೇಂದ್ರ ಮೋದಿಗಳು ಇದಾರಲ್ಲ, ಈಸ್ ದ ಸೆಕೆಂಡ್ ಫಾರಿನರ್ ಇದನ್ನ ತಗೋತಾ ಇರೋದು ಆ ಒಂದು ರಾಷ್ಟ್ರದಿಂದ. ಕ್ವೀನ್ ಎಲಿಜಬೆತ್ಗೆ ಫಸ್ಟ್ ಕೊಟ್ಟಿರೋ 1969ರಲ್ಲಿ, ಸೆಕೆಂಡ್ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಓಕೆ, ಇವಾಗ ಪ್ರಧಾನಮಂತ್ರಿಗಳು ಒಂದು ಸೆಲಫೋರ್ ಪಂಚಾಮೃತ ಕಳಶನ ಕೂಡ ತಗೊಂಡೋಗಿ ಗಿಫ್ಟ್ ಮಾಡಿದ್ರು. ಅದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಒಂದು ಕ್ರಾಫ್ಟ್ ಫ್ಯಾನ್ ಇಂದ ಮಾಡ್ತಕ್ಕಂತ ಹೈ ಕ್ವಾಲಿಟಿ ಸಿಲ್ವರ್, ಅದರಲ್ಲಿ ಫ್ಲೋರಲ್ ಪ್ಯಾಟರ್ನ್, ಫ್ಲವರ್ ಪ್ಯಾಟರ್ನ್ ಎಲ್ಲ ಇರುತ್ತೆ. ಆ ಕಳಶನ ತಗೊಂಡೋಗಿ ಅವರು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಗೊತ್ತಿರ್ಲಿ, ಕೇಳಬಹುದು ಒಂದೊಂದ್ಸಲ. ಅಂಡ್ ನಾನು ನಿಮಗೆ ಹೇಳಿದೆ, ಇಟ್ ಇಸ್ ಎ ಸೆಕೆಂಡ್ ಫಾರಿನ್ ಟು ರಿಸೀವ್ ದಿಸ್ ಪ್ರೆಸ್ಟಿಜಿಯಸ್ ಅವಾರ್ಡ್. ಅಂಡ್ ದಿಸ್ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ನೈಜರ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ನೇಷನ್ ಆನರ್ ಆಫ್ ದ ನೈಜೀರಿಯಾ. ಇಟ್ ಇಸ್ ನಾಟ್ ಫಸ್ಟ್, ಇಟ್ ಇಸ್ ದ ಸೆಕೆಂಡ್ ಹೈಯೆಸ್ಟ್. ಹಂಗಾಗಿ ಆಪ್ಷನ್ 1 ಇಸ್ ರಾಂಗ್. ಓಕೆ, ನೋಡಿ ಹೆಂಗ್ ಕೇಳಬಹುದು ಕ್ವಶನ್ ಅಂತ. ಓಕೆ, ಕೇಳಬಹುದು ಕ್ವಶನ್ಸ್ ಅಂತ. ನೆಕ್ಸ್ಟ್ ಬರ್ತಾನೆ. ಈಗ ತರ ನಾವು ನುಗು ಬಗ್ಗೆ ನೋಡ್ತೀವಿ. ಹಂಗೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೈಗರ್ ರಿಸರ್ವ್ಸ್, ನಿಮ್ಗೆ ಹುಲಿ ಸಂರಕ್ಷಿತ ಪ್ರದೇಶ ಹೊಂದಿಸಿ ಬರೆಯಿರಿ, ಅಥವಾ ಎಷ್ಟು ಜೋಡಿಗಳು ಸರಿ ಇದೆ, ಹಿಂಗೆಲ್ಲ ಕ್ವಶನ್ಸ್ ಬರ್ತವೆ. ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು 56ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಮತ್ತು ಛತ್ತೀಸ್ಗಢದಲ್ಲಿ ನೆಲೆಗೊಂಡಿರುವ ಭಾರತದ 3ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಅಂದ್ರೆ ಛತ್ತೀಸ್ಗಢದಲ್ಲಿ 3 ಅಂತ, ಭಾರತದ 3 ಅಲ್ಲ. ಭಾರತದ 56ನೇ ಹುಲಿ ಸಂರಕ್ಷಿತ, ಛತ್ತೀಸ್ಗಢದಲ್ಲಿ ಇದು ಬರ್ಬೇಕು. ಇದು ಛತ್ತೀಸ್ಗಢದ 3ನೇ ಸಂರಕ್ಷಿತ ಪ್ರದೇಶ ಅಂತ. ಇದು ಛೋಟಾ ನಾಗಪುರ್ ಪ್ರಸ್ಥಭೂಮಿಯಲ್ಲಿ ಮತ್ತು ಭಾಗಶಃ ಬಾಗೇಲ್ಖಂಡ ಪ್ರಸ್ಥಭೂಮಿ ನೆಲೆಸಿದೆ. ಇದು ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ ಮತ್ತು ತಾಮೋರ್ ಪಿಂಗ್ಲಾ ವನ್ಯಜೀವಿ ಅಭಯಾರಣ್ಯವನ್ನು ಒಳಗೊಂಡಿರುವ ಪ್ರಮುಖ ನಿರ್ಣಾಯಕ ಹುಲಿ ಆವಾಸ ಸ್ಥಾನ. ಯಾವ ಆಪ್ಷನ್ಸ್ ಕರೆಕ್ಟ್? ಎಲ್ಲಾ ಆಪ್ಷನ್ಸ್ ಕರೆಕ್ಟ್ ಸ್ನೇಹಿತರೆ ಇಲ್ಲಿ. ಹೌದು ಸರ್, ದಿಸ್ ಈಸ್ ದ 56 ಟೈಗರ್ ರಿಸರ್ವ್ಸ್ ಇನ್ ಛತ್ತೀಸ್ಗಢ. 56ನೇ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಆಗಿ ಗುರು ಘಾಸಿಯಾದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ಸ್ ನ ಘೋಷಣೆ ಮಾಡಿದ್ದಾರೆ. ಇಲ್ಲಿ 3 ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಅಂಡ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ
ಇದು 2021ರಲ್ಲೇ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಗೆ ಹೋಗಿತ್ತು, ಬಟ್ ಇವಾಗ ಅಪ್ರೂವಲ್ ಕೊಟ್ಟಿದ್ದಾರೆ. ಇಟ್ ಈಸ್ ಚೋಟನಾಗಪುರ, ನಿಮ್ಗೆ ಗೊತ್ತಿದೆ, ಜಾರ್ಖಂಡ್, ಛತ್ತೀಸ್ಗಢ ಅಲ್ವಾ, ಇವೆಲ್ಲ ಚೋಟನಾಗಪುರ ಪ್ರಸ್ಥಭೂಮಿಯಲ್ಲಿ ಬರ್ತವೆ, ಬಾಗೇಲ್ಖಂಡ ಪ್ಲಾಟೂ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಗುರು ಗಾಜಿಯಾದಾಸ್ ಮತ್ತೆ ತಾಮೂರ್ ಪಿಂಗ್ಲಾ ವೈಲ್ಡ್ ಲೈಫ್ ಸೆಂಚುರಿ ಇದೆಯಲ್ಲ, ಇದು ದೊಡ್ಡದಾದ ಭಾರತದ 3ನೇ ಅತಿ ದೊಡ್ಡದು. ಇದು ಭಾರತದ 3ನೇ ಹುಲಿ ಸಂರಕ್ಷಿತ ಅತಿ ದೊಡ್ಡ. ಓಕೆ, ಇದು ಬೇಕಾದ್ರೆ ಹಿಂಗ ಹಾಕ್ಬೋದಾಗಿತ್ತು. ಇದು ಛತ್ತೀಸ್ಗಢ ಅಲ್ಲ, ಭಾರತದ 3ನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹಾಕೊಂಡಿದ್ದಾನೆ. ಓಕೆ, ಅತಿ ದೊಡ್ಡ ಅಂತ ಸೇರಿಸ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ಇನ್ ದ ಏರಿಯಾ ವೈಸ್ ನೋಡೋದಾದ್ರೆ, ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಫಸ್ಟ್ ಲಾರ್ಜೆಸ್ಟ್ ಆಂಧ್ರ ಪ್ರದೇಶದಿಂದ, ಮಾನಸ್ ಟೈಗರ್ ರಿಸರ್ವ್ಸ್ ಸೆಕೆಂಡ್ ಇರೋದು, 3ನೇದು ಈಗ ಗುರು ಗಾಜಿಯಾದಾಸ್ ತಾಮೋರ್ ಏನ್ ಮಾಡಿದ್ದಾರೆ ಈ ಎರಡು ಸೇರಿ ಇದನ್ನ ಥರ್ಡ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ಸ್ ಅಂತೀವಿ. ಛತ್ತೀಸ್ಗಢದ್ದು ಐ ಥಿಂಕ್ 4ನೇದು ಇರಬೇಕಿದು. ನೋ ಪ್ರಾಬ್ಲಮ್, ಇದು ಕ್ವಶನ್ ಈ ತರ ಮಾಡ್ಕೊಳ್ಳಿದ್ದೇನ, ಭಾರತದ 3ನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮಾಡ್ಕೊಳ್ಳಿ ಕ್ವಶನ್. ಓಕೆ, ಫೈನ್ ಸರ್. ಇನ್ನು ಇದೊಂದೇ ಅಲ್ಲ, ನಿಮ್ಗೆ ಅಕ್ಕಪಕ್ಕದ್ದು ಒಂದೊಂದ್ಸಲ ಕೇಳ್ಬಿಡ್ತಾನೆ. ಒಂದಿವ್ಸ ಬರಲಿಲ್ಲ ಹಂಗೆ ಮಾಡೋದು ಅವನು. ಏನ್ ಮಾಡ್ತಾನೆ, ಇದು ಎಲ್ಲಿ ಬರುತ್ತೆ, ಛತ್ತೀಸ್ಗಢ ಬರುತ್ತೆ, ಅಕ್ಕಪಕ್ಕ ಯಾವ್ದು ಮಧ್ಯಪ್ರದೇಶ ಇದೆ, ಜಾರ್ಖಂಡ್ ಇದೆ, ಕೇಳ್ಬೋದು. ಕಲ್ಮಾವು ಟೈಗರ್ ರಿಸರ್ವ್ ಜಾರ್ಖಂಡ್ ಅಲ್ಲಿ ಇದ್ರ ಪಕ್ಕದಲ್ಲೇ ಬರುತ್ತೆ. ಓಕೆ, ಛತ್ತೀಸ್ಗಢ ಪಕ್ಕದಲ್ಲೇ ಈ ಒಂದು ಟೈಗರ್ ರಿಸರ್ವ್ ಪಕ್ಕದಲ್ಲೇ ಬರುತ್ತೆ. ಹಂಗೆ ಈ ಕಡೆ ಬಂದ್ರೆ ಮಧ್ಯಪ್ರದೇಶಕ್ಕೆ ಬಂದ್ರೆ ಬಂಧವಘರ್ ಟೈಗರ್ ರಿಸರ್ವ್ಸ್ ಅಂತಿದೆ. ಕನೆಕ್ಷನ್ ಇನ್ ದ ವೆಸ್ಟ್, ಕನೆಕ್ಷನ್ ಇನ್ ದ ಈಸ್ಟ್, ಕೇಳ್ಬೋದು. ಒಂದಿವ್ಸ ಬರಲ್ಲ ಅಕ್ಕಪಕ್ಕದನ್ನ ಕೇಳ್ಬೋದು. ಓಕೆ, ಸೊ ಹಾಗೆ ಸಂಜಯ್ ದುಬ್ರಿ ಟೈಗರ್ ರಿಸರ್ವ್ಸ್ ಬರುತ್ತೆ ಮಧ್ಯಪ್ರದೇಶದಲ್ಲಿ. ಓಕೆ, ಇದೆಲ್ಲ ನೋಡ್ಕೊಳ್ಳಿ. ನಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೊಟ್ಟಿರೋದು ಏನಕ್ಕೆ ಅಂತಂದ್ರೆ ಅಕ್ಕಪಕ್ಕದನ್ನ ಕೇಳ್ತಾನೆ ಒಂದ್ಸಲ, ಒಂದಿವ್ಸ ಬರೆಯೋದು. ನೆಕ್ಸ್ಟ್ ಸರ್, ಸಂಯುಕ್ತ ವಿಮೋಚನೆ 2024 ವ್ಯಾಯಾಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಈಸ್ಟರ್ನ್ ಥಿಯೇಟರ್ ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಮೊದಲ ಬಾರಿಗೆ ಬಹು ಡೊಮೈನ್ ನಲ್ಲಿ ಇದನ್ನು ನಡೆಸಲಾಯಿತು. ಇದು ಸೈನ್ಯ, ನೌಕಾಪಡೆ, ವಾಯುಪಡೆಗಳನ್ನು ಒಳಗೊಂಡಿರುವ ಒಂದು ಸಂಯೋಜಿತ ಜಂಟಿ ಕಾರ್ಯಾಚರಣೆ. ಯಾವ ಆಪ್ಷನ್ ಸರಿ? ಇದು ತಪ್ಪು, ಇದು ತಪ್ಪು ಸ್ನೇಹಿತರೆ, ಎರಡು ತಪ್ಪು. ಏನಿದು ಸಂಯುಕ್ತ ವಿಮೋಚನಾ ಎಕ್ಸರ್ಸೈಸ್ ಏನಿದೆ, ಇದು ಮಲ್ಟಿಲ್ಯಾಟ್ರಲ್ ಆನ್ಯುಯಲ್, ವರ್ಷಕ್ಕೆ ಒಂದ್ಸಲ ಜಾಯಿಂಟ್ ಮಾನವೀಕರಣ, ಮಾನವೀ ಸಪೋರ್ಟ್. ಇದು ಮಾನವರಿಗೆ ಹ್ಯುಮಿಟೇರಿಯನ್ ಅಸಿಸ್ಟೆಂಟ್ ಅಂತ ಕರಿತೀವಿ. ಡಿಸಾಸ್ಟರ್ ರಿಲೀಫ್. ಓಕೆ, ಏನಾದ್ರೂ ತೊಂದರೆ ಆದಾಗ ಮಾನವರನ್ನ ಮಾನವೀಕರಣದಿಂದ ಅದನ್ನ ಬಚಾವ್ ಮಾಡೋದಾಗಿರ್ಬೋದು, ಮತ್ತೆ ಡಿಸಾಸ್ಟರ್ ಆದಾಗ ಅಲ್ಲಿಂದ ಏನೇನೋ ಹೆಲ್ಪ್ ಬೇಕು ಅದನ್ನ ಕೊಡೋದಾಗಿರ್ಬೋದು ಅಂತ ಮಲ್ಟಿಲ್ಯಾಟ್ರಲ್ ಆನ್ಯುಯಲ್ ಒಂದು ಜಾಯಿಂಟ್ ಎಕ್ಸರ್ಸೈಸ್ ಇದು. ಇದನ್ನ ಯಾರು ಕಂಡಕ್ಟ್ ಮಾಡೋದು ಅಂದ್ರೆ ಕೋನಾರ್ ಕಾರ್ಪ್ಸ್ ಆಫ್ ಸದರ್ನ್ ಕಮಾಂಡ್ ಆಫ್ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿಯ ಸದರ್ನ್ ಕೋನಾರ್ ಕಾರ್ಪ್ ಅಂತಕ್ಕಂಥದ್ದು ಅಹಮದಾಬಾದ್, ಪೋರಬಂದರ್, ಗುಜರಾತ್ ಅಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಇದರ ಥೀಮು ಸೈಕ್ಲೋನ್ ಇನ್ ಕೋಸ್ಟಲ್ ರೀಜನ್ ಆಫ್ ಗುಜರಾತ್. ಈಗೆಲ್ಲ ಸೈಕ್ಲೋನ್ಸ್ ಗಳು ಜಾಸ್ತಿ ಬರ್ತಾ ಇದೆ, ಆಗ್ತಾ ಇದೆ, ಹಾಗಾಗಿ ಅದರ ಒಂದು ಥೀಮ್ ಅಡಿಯಲ್ಲಿ ಇದನ್ನ ಕಂಡಕ್ಟ್ ಮಾಡಿರೋದು. ಯಾಕಂತಂದ್ರೆ ಈಗ ಸೈಕ್ಲೋನ್ ಗಳಾದಾಗ ಹೆಂಗೆ ಅವ್ರನ್ನ ನಾವು ಪಾರ್ ಮಾಡ್ಬೇಕು, ಆ ಒಂದು ಎಕ್ಸರ್ಸೈಸ್ ನಡೆದಿರ್ತಕ್ಕಂಥದ್ದು. ಸೊ ಗೊತ್ತಿರಲಿ, ಇದು ಇಟ್ ಈಸ್ ನಾಟ್ ಏನೋ ವಾಯುಪಡೆ, ನೌಕಾಪಡೆ ಈ 3 ಜಂಟಿ ಅಲ್ಲ, ನಮ್ಮ ಆರ್ಮಿಯ ಅಡಿಯಲ್ಲಿ ಬರ್ತಕ್ಕಂಥ, ಭೂಸೇನೆಯ ಅಡಿಯಲ್ಲಿ ಬರ್ತಕ್ಕಂಥ ಕೋನಾರ್ ಕಾರ್ಪ್ ಆಫ್ ಸದರ್ನ್ ಕಮಾಂಡ್ ಮಾಡಿರತಕ್ಕಂಥ ಒಂದು ಎಕ್ಸರ್ಸೈಸ್. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಜಾಗತಿಕ ಮಣ್ಣಿನ ಸಮ್ಮೇಳನ 2024ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್. ಆಸ್ ಯೂಶುವಲ್ ಸಾಯಿಲ್ ಕಾನ್ಫರೆನ್ಸ್ ಏನಕ್ಕೆ ಮಾಡ್ತೀವಿ? ನಮ್ಮ ಮಣ್ಣನ್ನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ, ಮಣ್ಣಿನ ಅಲ್ಲಿ ಪ್ರಾಬ್ಲಮ್ ಇದೆ, ಹಾಗಾಗಿ ಅವೇರ್ನೆಸ್ ಮೂಡಿಸ್ಬೇಕು. ಇದಕ್ಕೆ ನಮ್ಮಲ್ಲಿ ಏನೇನೋ ಟೆಕ್ನಾಲಜೀಸ್ ಗಳಿದೆ ಅದನ್ನ ರೈತರಿಗೆ ತಲುಪಿಸ್ಬೇಕು. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಇದರ ಪ್ರಮುಖ ಉದ್ದೇಶ ಅಲ್ವಾ ಸರ್? ಸಿಂಪಲ್ ಸರ್. ಬಟ್ ಇಲ್ಲಿ ಏನಿದೆ ಆಪ್ಷನ್ಸ್ ನೋಡೋಣ ಬನ್ನಿ. ಸಮ್ಮೇಳನ ವಿವಿಧ ಸವಾಲುಗಳು ಹೌದು, ಸಮಸ್ಯೆಗಳು ಹೌದು, ಕಾಳಜಿಗಳು ಹೌದು, ಸುಸ್ಥಿರ ಮಣ್ಣಿನ ನಿರ್ವಹಣೆ ಹೌದು, ತಂತ್ರಜ್ಞಾನ ಬೆಳವಣಿಗೆಯನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. ಎಲ್ಲ ಕರೆಕ್ಟ್. ನಾನು ಹೇಳಿದ ಎಲ್ಲ ಕೂಡ ಇಲ್ಲೇ ಇದೆ ನೋಡಿ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳ ಒಕ್ಕೂಟದ ಸಹಯೋಗದೊಂದಿಗೆ ಆಯೋಜಿಸಿದೆ. ದಿಸ್ ಈಸ್ ರಾಂಗ್. ಕೇವಲ 1 ಇಸ್ ರೈಟ್ ಆನ್ಸರ್. ನೋಡಿ, ಇಂಥದ್ದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಆಪ್ಷನ್ಸ್ ಗಳಲ್ಲಿ. ವಾಟ್ ಇಸ್ ದ ಪರ್ಪಸ್ ಆಫ್ ದ ಸ್ಕೀಮ್, ವಾಟ್ ಇಸ್ ದ ಪರ್ಪಸ್ ಆಫ್ ದ ಕಾನ್ಫರೆನ್ಸ್, ವಾಟ್ ಇಸ್ ದ ಪರ್ಪಸ್ ಆಫ್ ದ ಸಮ್ಮಿಟ್. ಓಕೆ, ಮತ್ತೆ ಎಲ್ಲಿ ನಡೀತು, ಅಥವಾ ಅದರ ಒಂದು ಉದ್ದೇಶ ಏನು, ಅಥವಾ ಅದರ ಥೀಮ್ ಏನು, ಥೀಮ್ ಗೊತ್ತಿರಬೇಕು. ಓಕೆ, ಥೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಯಾರು ಅದನ್ನ ಕಂಡಕ್ಟ್ ಮಾಡಿದ್ದು? ಇಲ್ಲಿ ನಾನು ಹೇಳಿದೆ ರೈತರ ಕಲ್ಯಾಣ ಸಚಿವಾಲಯ ಅಲ್ಲ. ದ ಕಾನ್ಫರೆನ್ಸ್ ಆರ್ಗನೈಸ್ಡ್ ಬೈ ಇಂಡಿಯನ್ ಸೊಸೈಟಿ ಆಫ್ ಸಾಯಿಲ್ ಸೈನ್ಸ್ ವಿತ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸಾಯಿಲ್ ಸೈನ್ಸ್. ಓಕೆ, ಇಂಡಿಯನ್ ಸೊಸೈಟಿ ಸಾಯಿಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸಾಯಿಲ್ ಸೈನ್ಸ್ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಓಕೆ, ಇದರ ಏನೇನು ಗ್ಲೋಬಲ್ ರೆಕಗ್ನಿಷನ್, ಸಸ್ಟೈನಬಲ್ ಆಗಿ ಸುಸ್ಥಿರವಾಗಿ ಸಾಲಿನ ಉಪಯೋಗಿಸ್ಕೋಬೇಕು. ಓಕೆ, ಹಾಗಾಗಿ ಎಲ್ಲ ಸಾಲ್ ಸೈಂಟಿಸ್ಟ್ ಗಳು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದರ ಥೀಮ್ ಏನು? ಕೇರಿಂಗ್ ಸಾಯಿಲ್ಸ್ ಬಿಯಾಂಡ್ ಫುಡ್ ಸೆಕ್ಯೂರಿಟಿ, ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಅಂಡ್ ಎಕೋಸಿಸ್ಟಮ್ ಸರ್ವಿಸ್ ಅಂತ. ಒಂದ್ಸಲ ಎಕ್ಸಾಮ್ ಅಲ್ಲಿ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಇಂಥದ್ದೆಲ್ಲ ಕೇಳ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನೋಡಿ,
ನಾನು ಬೇರೆ ಒಂದು ಕರೆಂಟ್ ಅಫೇರ್ ನೆಗ್ಲೆಕ್ಟ್ ಮಾಡ್ತೇನೆ, ಬಟ್ ಈ ಎನ್ವೈರನ್ಮೆಂಟ್ ರಿಲೇಟೆಡ್ ಸಣ್ಣ ಸಣ್ಣದು ಇದ್ರೂ ಕೂಡ ನಾನು ತಗೋತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಅದು ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರ ಅಂದ್ರೆ ಮಣ್ಣು, ಗಾಳಿ, ನೀರು, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಣ್ಣದಿರು ತಗೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಯಾವಾಗ ಎಕ್ಸಾಮ್ ಅಲ್ಲಿ ಕೇಳೋದು, ಇದನ್ನ ಒತ್ತು ಕೊಟ್ಟು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅನ್ನೋದು ಎಕ್ಸಾಮಿನರ್ ಅಥವಾ ಸರ್ಕಾರಗಳ ಉದ್ದೇಶ ಆಗಿರುತ್ತೆ. ಸೊ ಹಂಗಾಗಿ ಇಂದ್ರನ್ನ ಮಾತ್ರ ನಾನು ಬಿಡಲ್ಲ, ಸಣ್ಣದಿದ್ರು ಕೂಡ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಬರ್ಬೋದು. ಓಕೆ, ಸೊ ಥೀಮ್ ಏನೋ ಗೊತ್ತಿದೆ, ಪರ್ಪಸ್ ಏನೋ ಅಂತ ಗೊತ್ತಾಯ್ತು. ಇದರಿಂದ ಕೀ ಕನ್ಸರ್ನ್ಸ್, ಇದ್ರಲ್ಲಿ ಏನೇನ್ ಮಾಡ್ತಾರೆ, ಸಾಯಿಲ್ ಹೆಲ್ತ್ ಕ್ರೈಸಿಸ್ ಬಗ್ಗೆ ಡಿಸ್ಕಸ್ ಆಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಬೇಕು, ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಮತ್ತೆ ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಸುಸ್ಥಿರವಾಗಿ ನಾವು ಭೂಮಿಗಳನ್ನ, ಲ್ಯಾಂಡ್ ಗಳನ್ನ ಬೆಳೆಸ್ಕೊಳ್ಳೋದಾಗಿರ್ಬೋದು. ಮತ್ತೆ ಈ ಗ್ಯಾಪ್ ಏನಾದಿದೆ ನೋಡಿ, ಸೈಂಟಿಫಿಕ್ ರಿಸರ್ಚ್ ಆಗ್ತಾ ಇದೆ, ಬಟ್ ಅದು ಫಾರ್ಮರ್ಗೆ ತರ್ತಿಲ್ಲ. ಆ ಒಂದು ಟೆಕ್ನಾಲಜಿ ಇನ್ನೂ ಕನ್ವೆನ್ಷನಲ್ ಮೆಥಡ್ ಅಲ್ಲೇ ಫಾರ್ಮರ್ ಇದ್ದಾನೆ. ಓಕೆ, ಸೈಂಟಿಫಿಕ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಣ್ಣಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಆ ರೀತಿ ನಾವು ಬಳಸಬೇಕು. ಅದನ್ನ ಇನ್ನು ಗ್ಯಾಪ್ ಏನ್ ಕ್ರಿಯೇಟ್ ಆಗಿದೆ, ಅದು ಏನ್ ತಲುಪ್ತಲ್ಲ, ಅದ್ರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಏನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಕೆಳಗಿನ ಯಾವ ದೇಶಗಳ ಗುಂಪು ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಭಾಗವಾಗಿದೆ? ನೋಡಿ, ದಿಸ್ ಇಸ್ ತುಂಬಾ ಹಳೇದಿದು, ತುಂಬಾ ಹಳೇದು. ಒಂದ್ 5 ವರ್ಷದ ಹಳೇದು ಅನ್ಕೊಳ್ಳಿ. 5 years ಬ್ಯಾಕ್, 5 to 6 years ಬ್ಯಾಕ್ ಕರೆಂಟ್ ಅಫೇರ್. ರೀಜನಲ್ ಕಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ. ಭಾರತ ಇದರ ಭಾಗ ಅಲ್ಲ, ಭಾಗ ಅಲ್ಲ. ಏನಿದು ರೀಜನಲ್ ಎಕನಾಮಿಕ್ ಕಂಪ್ರೆನ್ಸಿವ್ ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಒಂದೇ ಲೈನಲ್ಲಿ ಹೇಳೋದಾದ್ರೆ, ಓಕೆ. ಮತ್ತೆ ಈಗ ಯಾಕೆ ಸುದ್ದಿಯಲ್ಲಿತ್ತು ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ಇಲ್ಲಿ ಯಾವ್ದು ಆನ್ಸರ್ ನೋಡ್ಬಿಡೋಣ. ಇದರ ಭಾಗವಾಗಿರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂದ್ರೆ ಆಪ್ಷನ್ 1 ಬ್ರೂನಿ, ಕಾಂಬೋಡಿಯಾ, ಇಂಡೋನೇಷಿಯಾ. ಫೈನ್. ಸೊ ಇದಕ್ ಬರೋದಾದ್ರೆ ಏನಕ್ಕೆ ಸುದ್ದಿಯಲ್ಲಿತ್ತು ಅಂತ ಫಸ್ಟ್ ಹೇಳ್ಬಿಡ್ತೇನೆ. ನೀತಿ ಆಯೋಗ ಸಿಇಒ ಏನಿದ್ದಾರೆ, ಇಂಡಿಯಾ ಶುಡ್ ರೀಕನ್ಸಿಡರ್, ಭಾರತ ಈಗ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ರೀಜನಲ್ ಕಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಗೆ ಸೇರ್ಕೊಳ್ಳೋದ್ರ ಬಗ್ಗೆ ಅಂತ. ನಾನು 5-6 ವರ್ಷದ ಹಿಂದೆ ಹೇಳ್ತಾ ಇದ್ದೀನಿ ನಿಮ್ಗೆ. 5-6 ವರ್ಷಕ್ಕಿಂತ ಜಾಸ್ತಿ, 18-19ರಲ್ಲಿ ಇದು ನಡೆದಿರ್ತಕ್ಕಂಥದ್ದು, 17-18ರಲ್ಲಿ. ಓಕೆ, 6-7 ವರ್ಷದ ಹಿಂದೆನೆ. ಅಂದ್ರೆ ಇದೇನಪ್ಪಾ ಅಂತಂದ್ರೆ, ನಮ್ಮ ಆಸಿಯನ್ ನೇಷನ್ಸ್ ಏನಿದೆ, ಅಸೋಸಿಯೇಷನ್ ಸೌತ್ ಈಸ್ಟ್ ಏಷ್ಯನ್ ನೆಟ್ವರ್ಕ್ ಅಂತ ಏನಿದೆ, ಆಸಿಯನ್ ಕಂಟ್ರೀಸ್ ಅಂತ ಏನಿದೆ, ಜೊತೆಗೆ ಆಸ್ಟ್ರೇಲಿಯಾ, ಚೈನಾ, ಜಪಾನ್, ನ್ಯೂಜಿಲೆಂಡ್, ಸೌತ್ ಕೊರಿಯಾ, ಇದೆಲ್ಲ ಒಪ್ಪಿಗೆ ಆಗದೆ, ಇಂಡಿಯಾ ಮಾತ್ರ ಒಪ್ಪಿಗೆ ಕೊಡ್ಲಿಲ್ಲ. ಅವಾಗ ಯಾಕೆ ಕೊಡ್ಲಿಲ್ಲ ಅಂದ್ರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದು, ಆಸಿಯನ್ ನೇಷನ್ಸ್. ಓಕೆ, 15 ಮೆಂಬರ್ ಗ್ರೂಪ್ ಏನಿದೆ, ಈ ಆಸಿಯನ್ ನೇಷನ್ಸ್ ಜೊತೆಗೆ ಈ FTA, ಈ ಒಂದು ರಾಷ್ಟ್ರಗಳು ಮತ್ತೆ ಇಂಡಿಯಾನು ಕೂಡ ಇದರಲ್ಲಿ ಡಿಸ್ಕಷನ್ ಅಲ್ಲಿ ಇತ್ತು. ಯಾಕೆ ಕೊಡ್ಲಿಲ್ಲ ಅಂದ್ರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಇವೆಲ್ಲ ನೋಡಿ, ಇವೆಲ್ಲ ಇಂದ ಅಲ್ಲಿ ಚೀಪೆಸ್ಟ್ ಆಗಿ ಅಂದ್ರೆ ಲೋ ಕ್ವಾಲಿಟಿಗಳು ಯಾವುದೇ ತಡೆ ಇಲ್ಲದೆ ಭಾರತಕ್ಕೊಳಗ್ ನುಗ್ಬೋದು ಅಂತ. ಓಕೆ, ಭಾರತದೊಳಗ್ ಬರ್ಬೋದು. ನಾವು ರೇಟ್ ಜಾಸ್ತಿ ಇಲ್ಲಿ, ಅಲ್ಲಿ ರೇಟ್ಸ್ ಕಮ್ಮಿ ಇರುತ್ತೆ. ಚೈನಾ ಆಗಿರ್ಬೋದು, ಓಕೆ, ನಮ್ಮ ಫಿಲಿಪೈನ್ಸ್ ಈ ಕಡೆ ಸೈಡ್ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಅಲ್ಲಿನ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ವಸ್ತುಗಳು ಚೀಪ್ ಕ್ವಾಲಿಟಿಲಿ ಬಂದಾಗ ಇಲ್ಲಿನ ಬೆಳೆಗಾರರಿಗೆ ತೊಂದರೆ. ಅದು ಯಾವ್ದೇ ಆಗಿರ್ಬೋದು, ಬೆಳೆ ಬಗ್ಗೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ ಆಗಿರ್ಬೋದು, ನಾವು ಇದಕ್ಕೆ ಅಪ್ರೂವ್ ಆಗ್ಬಿಟ್ರೆ ನಾವು ಏನ್ ರೆಸ್ಟ್ರಿಕ್ಷನ್ ಆಗ್ತೀವಲ್ಲ, ಇಷ್ಟೇ ಕ್ವಾಂಟಿಟಿ ಬರ್ಬೋದು ಅಥವಾ ಇದ್ರದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಅವೆಲ್ಲ ಮಾಡ್ತೀವಲ್ಲ ರೇಟ್ ಜಾಸ್ತಿ ಆಗೋಸ್ಕರ, ಅವೆಲ್ಲ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನ ನಾವು ಸೇರಿರ್ಲಿಲ್ಲ. ಆದ್ರೆ ಇವಾಗ ಸೇರ್ಬೇಕು ಅನ್ನೋದು ಸಿಇಒ ಆಫ್ ನೀತಿ ಆಯೋಗ ಸೇರಿ ಇದನ್ನ ಕನ್ಸಿಡರ್ ಮಾಡಬೇಕು ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ಹಂಗಾಗಿ ಸುದ್ದಿ ಇದೆ. ಈ KPS ಏನ್ ಮಾಡ್ತಾನೆ ಅಂತಂದ್ರೆ, ಎಕ್ಸಾಮ್ ಗಳಲ್ಲಿ ಈ ತರ 5 ವರ್ಷ 6 ವರ್ಷದ್ದು ಕೇಳ್ತಾನೆ. ಯಾವಾಗ ಕೇಳ್ತಾನೆ, ಈ ತರ ಎಲ್ಲರೂ ಒಂಚೂರು ಸುದ್ದಿಯಲ್ಲಿ ಬಂತು ಅಂದ್ರೆ ಅದನ್ನ ತಗೊಂಡು ಕೇಳ್ತಾನೆ. ಓಕೆ, ಇಲ್ಲಿ ರಾಷ್ಟ್ರಗಳನ್ನು ಒಂದ್ಸಲ ನೋಡ್ಕೊಂಬಿಡಿ ಯಾವುದು ಅಂತ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ ಸರ್. ಆಸ್ತಿ ಧ್ವಂಸಕ್ಕೆ ಸಂಬಂಧಿಸಿದ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸ್ತೀವಿ. ನೋಡಿ, ಆಸ್ತಿ ಬುಲ್ಡೋಸರ್ ತಗೊಂಡು ಆಸ್ತಿ ಧ್ವಂಸ ಮಾಡೋದು ಇದು ತಪ್ಪು. ಓಕೆ, ನೀವು ನ್ಯಾಯಾಂಗ ವ್ಯವಸ್ಥೆ ಅಲ್ಲ, ನೀವು ಕಾರ್ಯಾಂಗ, ಶಾಸಕಾಂಗ ಅಂತ ಸರ್ಕಾರಕ್ಕೆ ಚಾಟಿ ಬೀಸ್ತೀವಿ. ಸೊ ಅದ್ರ ಬಗ್ಗೆ ಒಂದು ತೀರ್ಪು ಹೇಳುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಆಪ್ಷನ್ಸ್ ಏನಿದೆ, ಏನದು ತೀರ್ಪು ಹೇಳಿದೆ ನೋಡೋಣ. ಪೀಡಿತ ವ್ಯಕ್ತಿಗಳಿಗೆ ಮೇಲ್ಮನವಿ ಸಲ್ಲಿಸಲು ವೈಯಕ್ತಿಕ ಸೂಚನೆ ಮತ್ತು ಸಮಯವನ್ನು ಒದಗಿಸಿದ ನಂತರವೇ ನೆಲಸಮ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀವಲ್ಲ, ಈಗ ಮಳೆ ಬಂತು, ಅಲ್ಲೆಲ್ಲೋ ರಾಜಕಾಲುವೆಯಲ್ಲಿ ಮಾಡ್ಬಿಟ್ಟಿದ್ದಾರೆ. ಓಕೆ, ಬೇರೆ ಎಲ್ಲೋ ಅನ್ವಾಂಟೆಡ್ ಏರಿಯಾದಲ್ಲಿ ಮಾಡಿದ್ದಾರೆ, ಬುಲ್ಡೋರ್ ತಗೊಂಡು ಹೊಡೆದಾಕ್ತೀನಿ ಎಲ್ಲ ಮಾಡ್ತಿದ್ರು, ಅದ್ ಮಾಡಂಗಿಲ್ಲ ಅಂತ ಹೇಳುತ್ತೆ. ಓಕೆ, ಅವ್ರಿಗೆ ನೋಟಿಸ್ ಕೊಡ್ಬೇಕು ನೀವು ಫಸ್ಟ್, ಅದಕ್ಕೆ ಅವ್ರು ರಿಪ್ಲೈ ಮಾಡಕ್ ಬಿಡ್ಬೇಕು, ಒಂದಷ್ಟು ದಿನ ಟೈಮ್ ಕೊಡಬೇಕು, 15 days ಮುಂಚೆ ನೋಟಿಸ್ ಕೊಡಬೇಕು. ಸೊ ಇವೆಲ್ಲ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಕೋರ್ಟ್ ಡೆಮಾಲಿಷನ್ ಮಾರ್ಗಸೂಚಿನ ಉಲ್ಲಂಘಿಸಿರುವುದು ಕಂಡು ಬಂದಲ್ಲಿ, ಈ ಕೋರ್ಟ್ ಏನೀಗ 15 days ಮುಂಚೆ ನೋಟಿಸ್ ಕೊಡಬೇಕು, ಅವರು ಇಂದ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕೊಡಬೇಕು, ಇದೇನೂ ಮಾಡದೆ ನೀವೇನಾರು ಡೆಮಾಲಿಷನ್ ಮಾಡಿದ್ರೆ, ನೀವು ಯಾರು ಡೆಮಾಲಿಷನ್ ಮಾಡ್ತಿರಲ್ಲ ವೈಯಕ್ತಿಕ ಜವಾಬ್ದಾರಿ ವಾಪಸ್ ಕಟ್ಕೊಡ್ಬೇಕಾಗತ್ತೆ ಅಂತ ಹೇಳುತ್ತೆ. ಎಸ್, ಕರೆಕ್ಟ್.
ಸಾರ್ವಜನಿಕ ರಸ್ತೆಗಳು, ಫುಟ್ಪಾತ್ಗಳು ಸೇರಿದಂತೆ ಎಲ್ಲ ಅನಧಿಕೃತ ರಚನೆಗಳಿಗೆ ಕೆಡವಲು ತನ್ನ ಮಾರ್ಗಸೂಚಿ ಅನ್ವಯಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದನ್ನ ಹೇಳಿದೆ ಸುಪ್ರೀಂ ಕೋರ್ಟ್. ರಸ್ತೆ ಮೇಲೆ ನಿರ್ಮಾಣ ಮಾಡಿದಾರಾ? ಎಸ್. ರಸ್ತೆ ಅದು ಓಕೆ, ಇನ್ನು ಅನ್ವಾಂಟೆಡ್ ಈಗ ಫುಟ್ಪಾತ್ ಮೇಲೆ ನಿರ್ಮಾಣ ಅಂತದಕ್ಕೆಲ್ಲ ಮುಲಾಜಿಲ್ಲ, ಅದನ್ನ ಮಾಡ್ತಾನೆ ಇರಿ. ಓಕೆ, ಅದಕ್ಕೆ ಇಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ರಾಜ ಕಾಲುವೆನೇ ಅಲ್ವಾ ಅಂತ ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ರಾಜ ಕಾಲುವೆ ಅಂತ ಹೋಗಿ ಮಾಡೋದಾಗಲ್ಲ. ಓಕೆ, ಇದು ಈಗ ಫಾರ್ ಎಕ್ಸಾಂಪಲ್ ಇದು ಪ್ರೈವೇಟ್ ಪ್ರಾಪರ್ಟಿ ಅಂದ್ರೆ ಈಗ ಇದನ್ನ ಲೀಗಲ್ ಆಗಿ ನೀವು ಮಾಡ್ಕೊಂಡಿಲ್ಲ ಅನ್ನೋದ್ರ ಮೇಲೆ ನೀವು ಹೋಗಿ ಮಾಡೋದಾಗ್ಲಿ. ಓಕೆ, ಅಂತದ್ ಮಾಡಂಗಿಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನ್ 1 and 2 ಇಸ್ ದ ರೈಟ್ ಆನ್ಸರ್. ಏನ್ ಹೇಳಿದೆ ಒಂದ್ಸಲ ಸಮರೈಸ್ ಮಾಡ್ಬಿಡೋಣ. ಇಲ್ಲಿ ಬನ್ನಿ, ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಇಟ್ ಈಸ್ ನಾಟ್ ಡ್ಯೂ ಪ್ರೊಸೆಸ್ ಆಫ್ ಲಾನ ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ನೀವೇ ಡಿಸಿಷನ್ ತಗೊಳ್ಳೋದಾದ್ರೆ ನಮ್ಮ ಪನಿಷ್ಮೆಂಟ್ ಏನಕ್ಕೆ, ನ್ಯಾಯಾಂಗ ಏನಕ್ಕೆ ಇರೋದು, ಕಲೆಕ್ಟಿವ್ ಪನಿಷ್ಮೆಂಟ್ ಆಗಿ ಇಟ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ರೂಲ್ ಆಫ್ ಲಾನ ವಯೋಲೇಟ್ ಮಾಡ್ತಾ ಇದ್ದೀರಾ ಅಂತ ಸರ್ಕಾರಕ್ಕೆ ಹೇಳುತ್ತೆ. ಓಕೆ, ಸೊ ಇದ್ರ ಪ್ರಕಾರ ಈ 15 ದಿನ ಮುಂಚೆ ನೋಟಿಸ್ ಕೊಡಬೇಕು. ಓಕೆ, ನೋಟಿಸ್ ಕೊಟ್ಟು ಆಮೇಲೆ ಅವರ ಒಂದು ನೋಟಿಸ್ಗೆ ಉತ್ತರ ತಗೊಂಡು ಅಥವಾ ಉತ್ತರ ಅವ್ರು ಕೊಡ್ಲಿಲ್ಲ ಅಂದ್ರೆ ಅವಾಗ ನೀವು ಡೆಮೊಲೇಷನ್ ಮಾಡಿ, ತೊಂದ್ರೆ ಇಲ್ಲ. ಓಕೆ, ಆಮೇಲೆ ಇದು ಏನಿದೆ ನೀವು ಡೆಮೊಲೇಷನ್ ಮಾಡಿದ್ರೆ ವಿತೌಟ್ ಈ ಪ್ರೊಸೀಜರ್ ನೀವೇ ದುಡ್ಡು ಹಾಕಿ ನಿಮ್ಮ ಸ್ವಂತ ಇದರಿಂದ ಕಟ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದೇನೋ ಪಬ್ಲಿಕ್ ಏರಿಯಾ, ರೋಡ್, ಫುಟ್ಪಾತ್ ಇಂಥದ್ದಕ್ಕೆ ಈ ಒಂದು ಇದು ಅಪ್ಲಿಕಬಲ್ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಓಕೆ, ಏನಕ್ಕೆ ರೀಸನ್ ಏನು? ಬಿಕಾಸ್ ಇಟ್ ಇಸ್ ಅ ರೂಲ್ ಆಫ್ ಲಾ. ಪನಿಷ್ಮೆಂಟ್ ನೀವು ಕೊಡಕ್ಕಾಗಲ್ಲ. ವಿ ಆರ್ ಏನು ಜಡ್ಜ್ ಅಂತ ಯಾಕಿರೋದು, ನ್ಯಾಯಾಲಯ ಅಂತ ಯಾಕಿರೋದು ಅಲ್ವಾ? ನೀವೇ ಡಿಸಿಷನ್ ತಗೊಳ್ತಾ ಪನಿಷ್ಮೆಂಟ್ ಕೊಡಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಬರ್ತೀನಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಭಾರತೀಯ ಆಗಮನದ ಸ್ಮಾರಕವು ಯಾವ ಸ್ಥಳವಿದೆ? ಭಾರತೀಯ ಆಗಮನ ಅಂದ್ರೆ ಇಂಡಿಯನ್ ಅರೈವಲ್ ಮಾನ್ಯುಮೆಂಟ್ ಅಂತ ಗಯಾನಾದಲ್ಲಿ ಬರುತ್ತೆ. ಗಯಾನಕ್ಕೆ ಹೋಗಿದ್ರು ಪ್ರಧಾನಮಂತ್ರಿಗಳು ಈ ಕೆರೇಬಿಯನ್ ಇದಕ್ಕೆ ಹೋದಾಗ ಅಲ್ಲಿ ಹೋಗಿದ್ರು. ಕೆರೇಬಿಯನ್ ಬಗ್ಗೆ ಇನ್ನೊಂದಿತ್ತು, ಅದಷ್ಟು ಇಂಪಾರ್ಟೆಂಟ್ ಅಲ್ಲ ಕರೆಂಟ್ ಅಫೇರ್. ಸೊ ಗಯಾನಾಗ ಹೋಗಿದ್ದಾರೆ. ಅಲ್ಲಿ ಈ ಒಂದು ಮಾನ್ಯುಮೆಂಟ್ ಇದೆ, ಶಿಪ್. ಯಾಕೆಂತಂದ್ರೆ ಗಯಾನ ಬೆಳವಣಿಗೆಗೋಸ್ಕರ ಭಾರತದಿಂದ ಒಂದಷ್ಟು ಮೈಗ್ರೆಂಟ್ಸ್ 838ರಲ್ಲಿ ಹೋಗ್ತಾರೆ ಶಿಪ್ ಅಲ್ಲಿ. ಭಾರತದಿಂದ ಜನಗಳು ಕರ್ಕೊಂಡು ಹೋಗ್ತಾರೆ. ಓಕೆ, ಫಸ್ಟ್ ಶಿಪ್ ಅದು ಗಯಾನಾಗ ಹೋಗುತ್ತೆ. ಹಂಗಾಗಿ ಅದನ್ನ ಒಂದು ಇದ್ರಾಗಿ ಅಲ್ಲಿ ಒಂದು ಮಾನ್ಯುಮೆಂಟ್, ಒಂದು ಸ್ಟ್ಯಾಚ್ಯೂನ ಮಾಡಿರ್ತಾರೆ. ಸೊ ಅಲ್ಲಿಗೆ ಭಾರತದ ಪ್ರಧಾನಿಗಳು ಭೇಟಿ ನೀಡಿರ್ತಾರೆ. ಹಂಗಾಗಿ ದಿಸ್ ಇಸ್ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರ್ತದೆ. ಓಕೆ, ಇಂಡಿಯನ್ ಅರೈವಲ್ ಮಾನ್ಯುಮೆಂಟ್ ಎಲ್ಲಿದೆ ಕೇಳಬಹುದು. ಓಕೆ ಫೈನ್ ಸರ್. 1969 ನಾವು ಸ್ಥಾಪನೆ ಮಾಡ್ತೀವಿ. ಗಾಂಧೀಜಿ 100ನೇ ಬರ್ತ್ಡೇ ದಿನದ ಅಂಗವಾಗಿ ಅಲ್ಲಿ ನಾವು ಸ್ಥಾಪನೆ ಮಾಡಿರ್ತೀವಿ. ನೆಕ್ಸ್ಟ್ ಬರ್ತೀನಿ, ಪ್ರತಿಭಾವಂತ ಆರಂಭಿಕ ವೃತ್ತಿಪರ ಯೋಜನೆ ಮ್ಯಾಟಿಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್. ಮ್ಯಾಟಿಸ್ ಯಾವ ದೇಶದ ಒಂದು ಯೋಜನೆ ಅಂತ ಕೇಳ್ಬೋದು. ಭಾರತದ ಏನೋ ಪಾಸ್ಔಟ್ ಆಗಿರೋರಿಗೆ ಅಥವಾ ಪದವೀಧರರಿಗೆ ಉದ್ಯೋಗ ಕೊಡ್ತಕ್ಕಂತ ಒಂದು ಯೋಜನೆ ಇದು. ಯಾವ ದೇಶದ್ದು ಅಂತ ಕೇಳ್ಬೋದು. ಓಕೆ ಫೈನ್, ಇದ್ರ ಬಗ್ಗೆ ಆಪ್ಷನ್ಸ್ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಏನು ಅಂತ. ಮ್ಯಾಟಿಸ್ ಭಾರತ ಮತ್ತು ನ್ಯೂಜಿಲೆಂಡ್, ದಿಸ್ ಇಸ್ ರಾಂಗ್. ಇಲ್ಲಿ ನೀವು ಮ್ಯಾಪ್ ನೋಡ್ತಾ ಇದ್ದಂಗೆ ಹೇಳ್ಬೋದು ಇದು ಏನೋ ನ್ಯೂಜಿಲೆಂಡ್ ಅಲ್ಲ, ಇದು ಆಸ್ಟ್ರೇಲಿಯಾ. ಓಕೆ, ಇದು ಭಾರತೀಯ ನಾಗರಿಕರಿಗೆ ಆಸ್ಟ್ರೇಲಿಯಾದಲ್ಲಿ 5 ವರ್ಷ ವಾಸಿಸಲು ಕೆಲಸ ಮಾಡುವ ಅವಕಾಶ ನೀಡುತ್ತೆ. 5 ವರ್ಷ ಅಲ್ಲ ಸರ್, 2 ವರ್ಷ. ಈ ಯೋಜನೆಗೆ ಆಸ್ಟ್ರೇಲಿಯಾದ ಉದ್ಯೋಗದಾತರಿಂದ ಭಾರತೀಯರಿಗೆ ಯಾವುದೇ ಪ್ರಾಯೋಗಿಕ ಅಗತ್ಯವಲ್ಲ. ಎಸ್, ಕರೆಕ್ಟ್ ಆಯ್ತು. ಇಲ್ಲಿ ತಪ್ಪಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕರೆಕ್ಟ್ ಇದೆ. ತಪ್ಪಾದ ಉತ್ತರ ಯಾವುದು? 1 ಮತ್ತು 2 ತಪ್ಪು. ನೋಡ್ರಿ, ಕರೆಕ್ಟ್ ಆಗಿ ನೋಡಬೇಕು. ತಪ್ಪಾದ ಉತ್ತರ ಯಾವುದು? ಆಪ್ಷನ್ 1 and 2. ಹಾಗಾಗಿ 1 and 2 ರೈಟ್ ಆಗ್ತಾ ಇರೋದಿಲ್ಲ, ಸರಿಯಾದ ಉತ್ತರ ಅಲ್ಲ. ಓಕೆ, ಸೊ ಗೊತ್ತಿರ್ಲಿ ಇದು ಏನಪ್ಪಾ ಇದು ಅಂತಂದ್ರೆ ಮ್ಯಾಟಿಸ್ ಅಂತಕ್ಕಂಥದ್ದು ಏನಿದೆ, ಮೊಬಿಲಿಟಿ ಅರೇಂಜ್ಮೆಂಟ್ ಫಾರ್ ಟ್ಯಾಲೆಂಟೆಡ್ ಅರ್ಲಿ ಪ್ರೊಫೆಷನಲ್ ಸ್ಕೀಮ್ ಅಂತ. ಮೊಬಿಲಿಟಿ ಅರೇಂಜ್ಮೆಂಟ್ ಫಾರ್ ಟ್ಯಾಲೆಂಟೆಡ್ ಅರ್ಲಿ ಪ್ರೊಫೆಷನಲ್ ಸ್ಕೀಮ್. ಈಗ ನಾವು ಮೈಗ್ರೇಷನ್ ಆಗ್ಬಿಡ್ತಾರೆ ಅಲ್ವಾ, ಬೇರೆ ಕಡೆಯಿಂದ ಬೇರೆ ಕಡೆ ವಿತೌಟ್ ಎನಿ ವೀಸಾ ತಗೊಳ್ದೆ ಅಥವಾ ಕಳ್ತನ, ಇದೆಲ್ಲ ತಪ್ಪಿಸ್ಬೇಕು ಒಂಚೂರು ಅಂತೇಳಿ ಒಂದೊಂದು ರಾಷ್ಟ್ರಗಳು ಈ ತರದ ಮಾಡ್ತಾರೆ. ಇಂಡಿಯಾನ ಕೂಡ ಅದಕ್ಕೆ ಸಹಕರಿಸಿದೆ. ಮ್ಯಾಟಿಸ್ ಅಂತ ಒಂದು ಪ್ರೋಗ್ರಾಮ್, ಇಂಡಿಯನ್ ಯೂನಿವರ್ಸಿಟಿ ಇಂದ ಗ್ರಾಜುಯೇಟ್ ಆಗಿರ್ತಕ್ಕಂಥದ್ದು, ಅರ್ಲಿ ಪ್ರೊಫೆಷನಲ್, ಈಗ ತಾನೇ ಪಾಸ್ ಆಗಿರ್ತಾರಲ್ಲ ಅವರು ಆಸ್ಟ್ರೇಲಿಯಾದಲ್ಲಿ 2 ವರ್ಷ ವರ್ಕ್ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಈ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಅದು ಸ್ಕೀಮು. ಇದು ಎಸ್ಟಾಬ್ಲಿಷ್ಡ್ ಅಂಡರ್ ದ ಮೈಗ್ರೇಷನ್ ಅಂಡ್ ಮೊಬಿಲಿಟಿ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಂಡಿಯಾ ಆಸ್ಟ್ರೇಲಿಯಾದ 2 ವೇ ಮೈಗ್ರೇಷನ್ಸ್ ಕೂಡ ಇದರಲ್ಲಿದೆ. ಅಂಡ್ ಇದು ಪ್ರಮುಖವಾಗಿ ಸಿಂಪಲ್ ಸರ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದಕ್ಕೆ ಯಾವುದೇ ಆದ ಎಂಪ್ಲಾಯರ್ ಬೇಕಾಗಿಲ್ಲ. ಈಗ ನೀವು ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ತಾರೆ ಸರ್ ಕೆಲ್ಸಕ್ಕೆ, ಅಲ್ಲಿನ ಒಂದು ಕಂಪನಿ ಅಲ್ವಾ, ಎಂಪ್ಲಾಯರ್ ಅಂತ ಏನ್ ಕರಿತೀವಿ, ಅವರು ನಿಮ್ಗೆ ಸ್ಪಾನ್ಸರ್ ಮಾಡ್ಬೇಕು. ನಾನು ಕರ್ಕೊಂಡಿದ್ದೀನಿ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ವೀಸಾ ಕೊಡ್ತೀನಿ ಅಂತ ಹೇಳ್ಬೇಕು ಸರ್ಕಾರಕ್ಕೆ. ಹಂಗೇನ್ ಬೇಕಾಗಿಲ್ಲ. ಗ್ರಾಜುಯೇಟ್ ಆದ್ರೆ ಹೋಗಿ ಅಲ್ಲಿ ಯಾವ್ದು ಬೇಕಾದ್ರೂ ಕೆಲಸ ಮಾಡ್ಬೋದು, ಸ್ಪಾನ್ಸರ್ ಮಾಡೋ ನೆಸಿಟಿನೇ ಇಲ್ಲ. ಓಕೆ, ವೀಸಾ ಏನಿದೆ ಅದು 2 ವರ್ಷಕ್ಕೆ ಅಂತ ಕೊಡೋದು. ಯಾರು ಏಜ್ ಎಷ್ಟಿರ್ಬೇಕು ಅಂದ್ರೆ 30 ಅಥವಾ ಯಂಗ್,
30 ವರ್ಷಕ್ಕಿಂತ ಕಮ್ಮಿ ಇರಬೇಕು. ಅರ್ಲಿ ಗ್ರಾಜುಯೇಟ್ ಅಂತ ಅದಕ್ಕೆ ಹೇಳ್ತೀವಿ. ಈಗ ತಾನೇ ಗ್ರಾಜುಯೇಷನ್ ಮುಗಿಸಿಲ್ಲ ಅಂತವ್ರಿಗೆ. ಅವರು ಯಾವುದೇ ಆದ ಈ ತರ ಪ್ರೋಗ್ರಾಮ್ಗಳಲ್ಲಿ ಆಸ್ಟ್ರೇಲಿಯಾ ಭಾಗವಹಿಸಿರಬಾರ್ದು. 2 ವರ್ಷ ತನಕ ಎಲಿಜಿಬಲ್ ತನಕ ಕೆಲಸ ಮಾಡ್ಬೋದು ಹೋಗಿ. ಓಕೆ, ಆಮೇಲೆ ಬೇಕು ಅಂದ್ರೆ ಇನ್ನೊಂದ್ಸಲ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ. ಅಂಡ್ ಇಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದಾ ಗ್ರಾಜುಯೇಷನ್. ಭಾರತದಲ್ಲಿ 100 ಯೂನಿವರ್ಸಿಟಿ ಆಫ್ ರ್ಯಾಂಕಿಂಗ್ ಅಲ್ಲಿ ಇರ್ತಲ್ಲ, 100 ಟಾಪ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ ಯಾರು ಯೂನಿವರ್ಸಿಟೀಸ್ ಕಾಲೇಜ್ ಅಲ್ಲಿ ಅದು ಅಂತವ್ರು ಇವರು ಇದರಲ್ಲಿ ಅಪ್ಲೈ ಮಾಡ್ತಾರೆ. ಓಕೆ, ಯಾವ್ಯಾವರು ಹೋಗಿ ಅಲ್ಲಿ ಕೆಲಸ ತಗೋಬಹುದು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಕೆಲಸ ಹುಡ್ಕೋಗ್ಬಿಡ್ಬೇಕು. ಯಾರ್ಯಾರು ಅಂತಂದ್ರೆ ಯಾವ ಒಂದು ಕ್ಯಾಟಗರಿಯಲ್ಲಿ ಬರೋರು ಅಂದ್ರೆ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರೋರು ಅಂದ್ರೆ ರಿನ್ಯೂವಬಲ್ ಎನರ್ಜಿ, ಮೈನಿಂಗ್, ಎಂಜಿನಿಯರಿಂಗ್, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫೈನಾನ್ಷಿಯಲ್ ಟೆಕ್ನಾಲಜಿ, ಅಗ್ರಿಕಲ್ಚರ್ ಟೆಕ್ನಾಲಜಿ ಇವರೆಲ್ಲ ಅಲ್ಲಿ ಹೋಗ್ಬೋದು. ಓಕೆ, ಸೊ ಇಲ್ಲಿ ಏನಿಲ್ಲ, ನೀವು ಜಸ್ಟ್ ಅಪ್ಲೈ ಮಾಡಬೇಕು ಬಲ್ಲೋಟ್ಗಳಲ್ಲಿ, ಅದನ್ನ ಅವರು ತಗೊಂಡು ನಿಮಗೆ ಫೀ 25 ಆಸ್ಟ್ರೇಲಿಯನ್ UD ಕಟ್ಟಬೇಕಾಗತ್ತೆ. ಓಕೆ, ವೀಸಾಗೆ. ಸೊ ಅದು ಕೊಟ್ಕೊಂಡು ಹೋಗ್ಬೋದು. ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬರ್ತೇನೆ. ಸಿಂಪಲ್ ಕ್ವಶನ್ ಕೇಳ್ತಾನೆ ಸರ್, ಮ್ಯಾಟಿಸ್ ಫುಲ್ ಫಾರ್ಮ್ ಅಥವಾ ಯಾವ ರಾಷ್ಟ್ರ ಜೊತೆ ಇದಿರೋದು ಅಂತ ಕೇಳ್ತಾನೆ ಅಷ್ಟೇ. ನೆಕ್ಸ್ಟ್ G20 ಬಗ್ಗೆ. G20 ಬಗ್ಗೆ ಅಂತೂ ತುಂಬಾ ವಿಡಿಯೋಸ್ಗಳು ನಿಮ್ಗೆ ಗೊತ್ತಿರುತ್ತೆ, ತುಂಬಾ ಡೀಟೇಲ್ ಹೋಗೋದು ಬೇಡ. ಕರೆಂಟ್ ಅಫೇರ್ ಇಲ್ಲ, ಅದನ್ನ ನೋಡ್ಕೋಣ. G20 ಶಾಶ್ವತ ಚಾರ್ಟರ್ ಅಥವಾ ಕಾರ್ಯದರ್ಶಿಯನ್ನು ಹೊಂದಿಲ್ಲ, ಕರೆಕ್ಟ್ ಅಲ್ವಾ? ಅದ್ರ ಯಾವುದೇ ಆದ ಒಂದು ಡಿಸಿಷನ್, ಇಟ್ ಇಸ್ ನಾನ್ ಬೈಂಡಿಂಗ್. ಚಾರ್ಟರ್ ಇಲ್ಲ ಅದ್ರಲ್ಲಿ. ಏನು ಡಿಸಿಷನ್ ತಗೊಂಡ್ರೆ ಅದನ್ನ ಮಾಡ್ಲೇಬೇಕು ಅಂತ ಬೈಂಡಿಂಗ್ ಅಲ್ಲ ಅದು. ಹಾಗೆ ಅದ್ರ ಸೆಪರೇಟ್ ಸೆಕ್ರೆಟರಿಯೇಟ್ ಆಫೀಸ್ ಅಂತ ಅನ್ನೋದು ಇಲ್ವೇ ಇಲ್ಲ. ಇದೆಯಾ? ಒಂದಿಲ್ಲ. ಕರೆಕ್ಟ್ ಇದೆ ಆಪ್ಷನ್. ದಕ್ಷಿಣ ಆಫ್ರಿಕಾ 2025ರಲ್ಲಿ G20 ಶೃಂಗಸಭೆಯನ್ನು ಆಯೋಜಿಸಲು ಸಿದ್ಧವಾಗಿದೆ. 2025ರಲ್ಲಿ, ಈಗ 24 ಅಲ್ವಾ? ಎಸ್, ಕರೆಕ್ಟ್. 25 ನೆಕ್ಸ್ಟ್ ವರ್ಷ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ ಮಾಡುತ್ತೆ. ಹಂಗಾದ್ರೆ ಈ ವರ್ಷ ಯಾರು ಮಾಡಿದ್ದು ಗೊತ್ತಲ್ಲ? ರಿಯೋ ಅಂದ ತಕ್ಷಣ ನಿಮ್ಗೆ ಬ್ರೆಜಿಲ್ ಅಲ್ವಾ? G20 ನಿರ್ಧಾರಗಳು ಅದರ ಸದಸ್ಯರ ಮೇಲೆ ಕಾನೂನುವಾಗಿ ಬದ್ಧವಾಗಿತ್ತು. ನಾನು ಈಗ ತಾನೇ ಹೇಳಿದೆ, ನಾನ್ ಬೈಂಡಿಂಗ್, ಬದ್ಧವಾಗಿರೋ ನೆಸಿಟಿ ಇಲ್ಲ. ದಿಸ್ ಇಸ್ ರಾಂಗ್. ಆಪ್ಷನ್ 1 and 2 ಕರೆಕ್ಟ್. ಬಿಲ್ಡಿಂಗ್ ಎ ಜಸ್ಟ್ ವರ್ಲ್ಡ್ ಅಂಡ್ ಎ ಸಸ್ಟೈನಬಲ್ ಪ್ಲೇನ್ ಎಂಬುದು 2024ರ G20ಯ ವಿಷಯ. ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ 1, 2, 4 ಇಸ್ ರೈಟ್ ಆನ್ಸರ್. G20 ಬಗ್ಗೆ ಕೇಳ್ತೇನೆ ಸ್ನೇಹಿತರೆ. G20 ಬಗ್ಗೆ ಏನು, G20 ಗ್ರೂಪ್ ಇವೆಲ್ಲ ನಾವು ಪ್ರೀವಿಯಸ್ ಇಂಡಿಯಾದಲ್ಲಿ ಆಯ್ತಲ್ಲ, 2023 ಭಾರತದಲ್ಲಿ ಆಯ್ತು. 2024 ಇವಾಗ 19ನೇ G20 ಸಭೆ ಇದು 18ನೇದು. ಈಗ ಬ್ರೆಜಿಲ್ ಅಲ್ಲಿ ಆಗ್ತದೆ, ಬ್ರೆಜಿಲ್. ನೆಕ್ಸ್ಟ್ 2025 ನಿಮ್ಗೆ ಸೌತ್ ಆಫ್ರಿಕಾದಲ್ಲಿ ಆಗತ್ತೆ. ಇದು ಗೊತ್ತಿರಬೇಕು. ಓಕೆ, ಸೊ G20 ಯಾವಾಗ ಸ್ಥಾಪನೆ ಆಯ್ತು? 1999ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆದಾಗ ನಾವು ಮಾಡ್ಕೋತಾ ಬರ್ತಾ ಇದೀವಿ. ಈ ವರ್ಷ 19ನೇ G20 ಸಮಿಟ್ ರಿಯೋ ಡಿ ಜನರಲ್ ಬ್ರೆಜಿಲ್ ಅಲ್ಲಿ ಆಗ್ತಾ ಇದೆ. ಓಕೆ, ಸೊ ಇದು ಗೊತ್ತಿರ್ಲಿ. ಅದರ ಒಂದು ಥೀಮ್ ಏನು ಈ ವರ್ಷದ್ದು? ಬಿಲ್ಡಿಂಗ್ ಎ ಜಸ್ಟ್ ವರ್ಲ್ಡ್ ಅಂಡ್ ಸಸ್ಟೈನಬಲ್ ಪ್ಲೇನ್. ನಮ್ಮ 2018ರಲ್ಲಿ ಥೀಮ್ ಏನು ಹೇಳ್ಬೋದು? ಅದು ಕೂಡ ಅಲ್ವಾ? ಹೊಸದೈವ ಕುಟುಂಬ ಏನಿದೆ? ಕಮೆಂಟ್ ಮಾಡಿ ಫಟಾಫಟ್ ಅಂತ. G20 19 ರಾಷ್ಟ್ರಗಳು ಮತ್ತು ಯುರೋಪಿಯನ್ ಯೂನಿಯನ್ ಸೇರಿ ಮಾಡಿರ್ತಕ್ಕಂಥ 19 ರಾಷ್ಟ್ರಗಳ ಮೆಂಬರ್ ಕಂಟ್ರೀಸ್ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಇಟ್ ಈಸ್ ಅ ಕನ್ಸಲ್ಟೇಟಿವ್ ಫೋರಮ್ ಅಂಡ್ ಡಿಸಿಷನ್ಸ್ ಆರ್ ನಾಟ್ ಲೀಗಲಿ ಬೈಂಡಿಂಗ್. ಗೊತ್ತಿರಬೇಕು ನಿಮ್ಗೆ ಅದನ್ನ. ಓಕೆ, ಸೊ G20 ಇಸ್ ನಾಟ್ ಪರ್ಮನೆಂಟ್ ಚಾರ್ಟರ್ ಆರ್ ಪರ್ಮನೆಂಟ್ ಸೆಕ್ರೆಟರಿ ಇಲ್ಲ ಅದರಲ್ಲಿ. ಅಂದ್ರೆ ಯಾವ ವರ್ಷ ಯಾರ್ಯಾರು ಮಾಡ್ತಾರ ಅವರ ಅದರ ಒಂದು ಅಧ್ಯಕ್ಷತೆ ವಹಿಸ್ಕೊತಾರೆ ಅಷ್ಟೇ. ನೆಕ್ಸ್ಟ್ ಬರ್ತೀನಿ ಸರ್, ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಅಗೇನ್ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಾಂಕ. ಇವೆಲ್ಲ ನಾವು ಪ್ರೀವಿಯಸ್ KSERS ಅಲ್ಲಿ ಮಾಡಿದ್ವಿ, ಅದನ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಇವಾಗ. 2025ಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳೋದು ಪರಿಗಣಿಸಿ. ಕ್ಲೈಮೇಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರಿತೀವಿ, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇದನ್ನ UNEP ಪ್ರಕಟಿಸಿದೆ. UNEP ಅಂದ ತಕ್ಷಣ ಇಲ್ಲಿ ನೀವು ಇದು ರಾಂಗ್ ಅಂತ ಹಾಕೊಡ್ಬೇಕು. UNEP ಇಲ್ಲ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಅಥವಾ ಅದು ಇದನ್ನ ಪ್ರಕಟ ಮಾಡುತ್ತಾ? CCPI ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆ ಹೊಂದಿರುವ ಏಕೈಕ G20 ದೇಶ ಭಾರತವಾಗಿದೆ. ಕರೆಕ್ಟಾ ಇದು? ಹೇಳಿ ಫಟಾಫಟ್ ಅಂತ ಹೇಳಿ ನೋಡೋಣ. ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಹಸಿರುಮನೆ ಅನಿಲ ಸೂಚಿಸುವುದಾಗಿದೆ. ದಿಸ್ ಇಸ್ ಆಲ್ಸೋ ರಾಂಗ್. ಯಾವ ತಪ್ಪಾಗಿದೆ ಅಂದ್ರೆ ಎಲ್ಲ ಹೇಳಿಕೆ ತಪ್ಪು ಅಂತ ಹಾಕೋಬೋದಾ? ಎಸ್, ಹಾಕೋಬಹುದು. ನಾನು ಇಲ್ಲಿ ತೋರಿಸ್ತೀನಿ, ರ್ಯಾಂಕ್ ತೋರಿಸ್ತೀನಿ. ಇದು ತಪ್ಪು. ಓಕೆ, ಇಲ್ಲಿ ರ್ಯಾಂಕ್ ತೋರಿಸ್ತೀನಿ ನಿಮಗೆ. ಭಾರತ ಇಲ್ಲಿ ಬರ್ಬೋಣ ಫಸ್ಟ್. ಇಲ್ಲಿ ಯಾವ್ದು ತಪ್ಪಾಗಿದೆ ಕೇಳಿರೋದು, ಸರಿಯಾಗಿದೆ ಅದಕ್ಕೆ 1, 2, 3 ಅನ್ಕೋಬೇಡಿ. ತಪ್ಪು, 3 ತಪ್ಪು. ಭಾರತದ 10ನೇ ರ್ಯಾಂಕ್ ಇದೆ. ಓಕೆ, ಲಾಸ್ಟ್ ಇಯರ್ ಎಷ್ಟಿತ್ತು ಅಂದ್ರೆ 7ನೇ ರ್ಯಾಂಕ್ ಇತ್ತು. ಇನ್ನು ನಾವು ಕಮ್ಮಿ ಆಗ್ತಾ ಬರ್ತಾ ಇದೀವಿ ನೋಡಿ. ಫಸ್ಟ್ 3 ರ್ಯಾಂಕಿಂಗ್ ಯಾವ್ದು ಇಲ್ಲ. ಟಾಪ್ ರ್ಯಾಂಕಿಂಗ್ ನೋಡಿದ್ರೆ ಡೆನ್ಮಾರ್ಕ್ 4ನೇ ಸ್ಥಾನ, 6 ನೆದರ್ಲ್ಯಾಂಡ್, ಯುನೈಟೆಡ್ UK, ಫಿಲಿಪೈನ್ಸ್, ಮೊರೊಕ್ಕೋ, ಈ ತರ ನಾರ್ವೆ. ಇಂಡಿಯಾ ನೋಡಿ 10ನೇ ಸ್ಥಾನದಲ್ಲಿದೆ ಈ ವರ್ಷ. ಲಾಸ್ಟ್ ವರ್ಷ ನೋಡಿ 2024 10ಕ್ಕೆ 10ರಲ್ಲಿ ಇದೀವಿ. 2023ರಲ್ಲಿ 7ನೇ ಸ್ಥಾನದಲ್ಲಿದ್ದೀವಿ. 22ರಲ್ಲಿ 8 ಅಂದ್ರೆ ಟಾಪ್ 10 ಅಲ್ಲೇ ಇದೀವಿ ನಾವು. ಬಟ್ ನಾವು ಇನ್ನೂ ಕಮ್ಮಿ ಆಗ್ಬಿಟ್ವಿ ಈ ಸಲ.
ಇವನ್ ನಾವು ಎಷ್ಟೊಂದು ಇದನ್ನ ತಗೊಂಡಿದ್ರು ಕೂಡ ಕಮ್ಮಿ ಆಗ್ಬಿಟ್ಟಿದೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ಕೋಬೇಕು. ಬಾಟಮ್ ಅಲ್ಲಿ ಯಾವ್ದು ಬರುತ್ತೆ ನೋಡಿ, ಬಾಟಮ್ ಅಲ್ಲಿ ಯಾವ ಕಂಟ್ರಿಗಳು ಅತ್ಯಂತ ಹೆಚ್ಚು ಈ ಒಂದು ಆಯಿಲ್ ಇವೆಲ್ಲ ಮಾಡ್ತಾರೆ ನೋಡಿ, ಇರಾನ್ ಆಗಿರ್ಬೋದು, ಸೌದಿ, UAE, ರಷ್ಯನ್ ಫೆಡರೇಷನ್, ಕೊರಿಯಾ, ಕೆನಡಾ, ಇವೆಲ್ಲ ಬಾಟಮ್ ಅಲ್ಲಿವೆ. ಓಕೆ, ನೋಡ್ಕೊಳ್ಳಿ ಇದನ್ನ ಒಂದ್ಸಲ, ವೆರಿ ಇಂಪಾರ್ಟೆಂಟ್ ಸರ್. ಅಂಡ್ ಇಲ್ಲಿ ಪ್ರಮುಖವಾಗಿ ಈ ಒಂದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದ್ರೆ ಏನು ಅಂದ್ರೆ, ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಏನು ಅಂದ್ರೆ, ಇಲ್ಲಿ ನೀವು ಪಾಲಿಸಿಗಳು ಹೆಂಗ್ ಮಾಡ್ಕೊಂಡಿದ್ದೀರಾ, ಕ್ಲೈಮೇಟ್ ಚೇಂಜಸ್ ಬಗ್ಗೆ ಹೊರಸೂಸಕ್ಕೆ ಪಾಲಿಸಿಗಳು ಹೆಂಗಿದೆ, ನಿಮ್ಮ ಡೇಟಾಗಳು ಹೆಂಗಿದೆ, ಸೊ ನಿಮ್ಮ ನೆಟ್ವರ್ಕ್ ಆಕ್ಷನ್ ಪ್ಲಾನ್ ಹೆಂಗಿದೆ, ಓಕೆ, ಅದ್ರ ಗೋಲ್ಸ್ ಹೆಂಗ್ ರೀಚ್ ಆಗಿದೆ, ಇವೆಲ್ಲ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ 4 ಕ್ಯಾಟಗರೀಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಬಗ್ಗೆ ಹೆಂಗಿದೆ, ರಿನ್ಯೂಬಲ್ ಎನರ್ಜಿ ನೀವು ಏನ್ ಮಾಡ್ತಾ ಇದ್ದೀರಾ, ಎನರ್ಜಿ ಯೂಸ್ ಹೆಂಗಾಗ್ತಾ ಇದೆ, ಕ್ಲೈಮೇಟ್ ಪಾಲಿಸಿ ಏನಿದೆ ನೋಡಿದ್ರೆ, ನಾನು ಹೇಳಿದ್ನಲ್ಲ, ಈ 4 ಕ್ಯಾಟಗರಿನ ಇಟ್ಕೊಂಡು ಇದನ್ನ ರ್ಯಾಂಕ್ ಕೊಡ್ಬೇಕಂತ. ಓಕೆ, ಇದನ್ನ ಪಬ್ಲಿಷ್ ಮಾಡಿದ ಯಾರು, ಜರ್ಮನ್ ವಾಚ್, ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್. ಓಕೆ, ಇಟ್ ಹ್ಯಾಸ್ ಬಿನ್ ಆನ್ಯುಯಲಿ ಪಬ್ಲಿಷ್ ಮಾಡ್ತಾರೆ 2005ರಿಂದ, ಜರ್ಮನ್ ವಾಚ್, ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್. ಹಂಗಾಗಿ UNEP ಅಲ್ಲ, ಗೊತ್ತಿರಬೇಕು. ಫೈನ್ ಸರ್. ಅಂಡ್ ಈ ರಿಪೋರ್ಟ್ ಅಲ್ಲಿ ಏನಿದೆ, ನಾನು ಹೇಳಿದೆ ಟಾಪ್ ಆಲ್ರೆಡಿ ಡೆನ್ಮಾರ್ಕ್, ನೆದರ್ಲ್ಯಾಂಡ್, UK ಇದೆ ಟಾಪ್ ಅಲ್ಲಿ. ಫಸ್ಟ್ 3 ಪೊಸಿಷನ್ ಲೆಫ್ಟ್ ಯಾರು ಇಲ್ಲ. ಅಂಡ್ ಭಾರತ 10th ಲಿಸ್ಟ್ ಓವರ್ 60 ಕಂಟ್ರೀಸ್ ಏನಿದೆ ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಇಂಡಿಯಾ ಥರ್ಡ್ ಲಾರ್ಜೆಸ್ಟ್, ಇಂಡಿಯಾ ಇಲ್ಲಿ ಯಾಕೆ ತಪ್ಪು ಅಂತ ಹೇಳ್ತೀನಿ, ಇಲ್ಲಿ ನಾನು ಇಲ್ಲಿ ಬಗ್ಗೆ ಮಾತಾಡ್ತೇನೆ. 2ನೇ ಅತಿ ದೊಡ್ಡ ಒಂದು ಇಲ್ಲ, ಭಾರತ 3ನೇದು. ಫಸ್ಟ್ ಯಾವ್ದು ಬರುತ್ತೆ, ಫಸ್ಟ್ ನಿಮಗ್ ಬರುತ್ತೆ ಚೈನಾ. ಚೈನಾ ಎಲ್ಲಿದೆ ಹೇಳೋಣ, ಚೈನಾ ಯುನೈಟೆಡ್ ಸ್ಟೇಟ್ಸ್ ಲಾರ್ಜೆಸ್ಟ್ ವರ್ಲ್ಡ್ ಸೆಕೆಂಡ್ ಅಂಡ್ ಫಸ್ಟ್. ಚೈನಾ ಫಸ್ಟ್, ಸೆಕೆಂಡ್ ಇದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಲ್ಲಿ. ಭಾರತ 3rd ಪ್ಲೇಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ. ಇಂಡಿಯಾಸ್ ಪರ್ ಕ್ಯಾಪಿಟಲ್ ಎಮಿಷನ್ 2.9 ಟನ್ ಕಾರ್ಬನ್ ಡೈಆಕ್ಸೈಡ್ ಇದೆ, ಫಾರ್ ಬಿಲೋ ದ ಗ್ಲೋಬಲ್ ಆವರೇಜ್ 6.6 ಗ್ಲೋಬಲ್ ವಾರ್ಷಿಕ ಅಂತ ನೋಡೋದಾದ್ರೆ. ಓಕೆ, ಸೊ ಇದಿಷ್ಟು ತಿಳ್ಕೊಂಡು ಸಾಕು, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಯಾರು ಇದನ್ನ ಬಿಡುಗಡೆ ಮಾಡ್ತಾರೆ, ಭಾರತ ರ್ಯಾಂಕ್ ಏನು, ಭಾರತ ಹೋದ ವರ್ಷ ಎಷ್ಟಿತ್ತು, 2023 ಎಷ್ಟಿತ್ತು, ಈಗ 24 ಏನ್ ಬಿಡುಗಡೆ ಆಗಿದೆ ಎಷ್ಟಿದೆ, ಓಕೆ, 22 ಎಷ್ಟಿತ್ತು, ಅರ್ಥ ಆಗ್ತಿದೆಯಲ್ಲ. ಸೊ ಇದನ್ನ ತಿಳ್ಕೊಂಡ್ರೆ ದಟ್ಸ್ ಫೈನ್. ಈಗ ಭಾರತ 10ನೇ ಸ್ಥಾನದಲ್ಲಿದೆ, ಲಾಸ್ಟ್ 8ನೇ ಸ್ಥಾನದಲ್ಲಿತ್ತು. ಸೊ ಈ ತರ ತಿಳ್ಕೊಂಡ್ರೆ ಸಾಕು. ಮತ್ತೆ ಯಾರು ಬಿಡುಗಡೆ ಮಾಡ್ತಾರೆ, ಮತ್ತೆ ಯಾವ ಒಂದು ಕ್ಯಾಟಗರಿ ಅಲ್ಲಿ, ಇದನ್ನ 4 ಕ್ಯಾಟಗರಿ ಯಾವುದು ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳಿ. ಫೈನ್ ಸರ್, ಇದಿಷ್ಟು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದೀನಿ ನೋಡಿ. ವೀಕ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಪ್ರೀವಿಯಸ್ ವೀಕ್ಸ್ ಲಾಸ್ಟ್ ಇಯರ್ ಅಂತ ನೀವು ನೋಡ್ಕೋಬಹುದು. ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಎಲ್ಲ ಲಿಂಕ್ಸ್ ಕೊಡ್ತೀನಿ, ಮ್ಯಾರಥಾನ್ ವಿಡಿಯೋಸ್ ಗಳ ಲಿಂಕ್ಸ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಅಂಡ್ ಇಲ್ಲಿ PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ, ನಮ್ಮ ವೀಕ್ಲಿ ಮಂತ್ಲಿ ಎಲ್ಲಾ PDF ಗಳು ಆಲ್ರೆಡಿ ಟೆಲಿಗ್ರಾಮ್ ಶೇರ್ ಆಗಿದೆ ಸ್ನೇಹಿತರೆ, ಅಲ್ಲಿ ನೀವು ತಗೋಬಹುದು. ಅಂದ್ರೆ ಇದು ಕೂಡ ನಿಮಗೆ ಟೆಲಿಗ್ರಾಮ್ ಶೇರ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಮತ್ತು Instagram ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.